ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಲ್ಲಿ ಇವತ್ತೊಂದು ವಿಶೇಷ ಮನವಿ. ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳು ಆದಂಥ ಶರಣ ಬಸಪ್ಪ ಅಪ್ಪ ಅವರು ನಿನ್ನೆ ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ ತಡವಾಗಿ ವಿಷಯ ಗೊತ್ತಾದ ಕಾರಣ ಇವತ್ತು ಅವರ ಲಿಂಗೈಕ್ಯ ದಿನದ ಇದು ಮಾಡಿ ಒಂದು ನಿಮಿಷ ನಾವೆಲ್ಲ ಮೌನ ಆಚರಣೆ ಮಾಡುವುದು. ಅವರು 91ನೇ ವಯಸ್ಸಿನಲ್ಲಿ ವಯೋಸಹಿತವಾದ ಕಾಯಿಲೆಗಳಿಂದ ಲಿಂಗೈಕ್ಯರಾದರು. ಬಹಳ ಸಾಧನೆಯನ್ನು ಮಾಡಿದ್ದಾರೆ. ತ್ರಿವಿಧ ದಾಸೋಹ ಮೂರ್ತಿಗಳು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟಾರೆ, ದಾಸೋಹ ಕೊಟ್ಟಾರೆ. ಆಮೇಲೆ ಆಶ್ರಯಗಳಾಗಿ ಅನಾಥಾಶ್ರಮ, ವೃದ್ಧಾಶ್ರಮ, ಬಾಲಾಶ್ರಮ ಹೀಗೆಲ್ಲ ಆಶ್ರಮಗಳನ್ನು ಇದು ಮಾಡಿದ್ದಾರೆ. ಕಲಬುರಗಿ ಶರಣ ಬಸವೇಶ್ವರರು ಬಹಳ ದೊಡ್ಡ ಸಾಧನೆ ಮಾಡಿಕೊಂಡು ಅವ್ರು ಕಲ್ಯಾಣಕ್ಕೆ ಹೋಗ್ಬೇಕು ಹೋಗುವಂತಾಗ ಈಗೇನು ಇವರು ಶರಣ ಬಸಪ್ಪ ಅಪ್ಪ ಅವರಲ್ಲ, ಇವ್ರು ತಾತನವರು ಅವ್ರನ್ನ ತಮ್ಮ ಮನೆಯೊಳಗೆ ಇಟ್ಕೊಂಡು ಅವ್ರು ಹೊಟ್ಟೆ ಆದ್ರು ಹೋಲ ಅಂದ್ರೆ ಬಿಡ್ಲಾಗ ಅಷ್ಟು ಪ್ರೀತಿ ತೋರಿಸಿ ಮಾಡಿ ಇಟ್ಕೊಂಡು ಬಂದರು. ಅಲ್ಲಿಂದ ಕಲಬುರಗಿ ಶರಣ ಬಸವೇಶ್ವರರು ಲಿಂಗೈಕ್ಯ ಆಗೋದು ಅಂದ್ರೆ ವಯಸ್ಸಾದಾಗ ಇಷ್ಟೊಂದು ಸೇವಾ ಮಾಡಿದ್ರಂದ್ರೆ ನಮ್ಮ ಗುರುಗಳಲ್ಲಿ ಶರಣ ಬಸಪ್ಪ ಅಪ್ಪ ಅವರ ಮುತ್ಯ ಇಷ್ಟೊಂದು ಸೇವಾ ಮಾಡಿದ್ರಂದ್ರೆ ಅವ್ರು ಗುರುಗಳ ಗದ್ದಿಗೆ ಮಾಡೋದ್ನಾಗ ಎರಡು ಗದ್ದಿಗೆ ಮೇಲೆ ಎರಡು ಮೂರ್ತಿ ಕುಂದಿಸಿ. ಎರಡು ಮೂರ್ತಿ ಅಂತಂದ್ರೆ ಎರಡು ಒಂದೇ ಥರ ಇರ್ಬೇಕು. ಗುರುನು ಶಿಷ್ಯ ಎರಡು ಭಿನ್ನನೇ ಇಲ್ಲ, ಇಬ್ರು ಒಂದೇ ಇರುತ್ತೆ. ಯಾಕೆ ಶರಣ ಬಸಪ್ಪ ಅಪ್ಪರ ಫೋಟೋಗಳು ನೋಡ್ರಿ, ಎರಡು ಒಂದೇ ಇರ್ತವೆ. ಒಬ್ಬ ಗುರು ಒಬ್ಬ ಶಿಷ್ಯ. ಗುರುಗಳು ವೈರಾಗ್ಯ ಮೂರ್ತಿಗಳು, ಇವರು ಸಂಸಾರಕ್ಕಾಗಿದ್ರು. ಅಂದ್ರೆ ಯಾವುದೇ ಭಿನ್ನತೆ ಇಲ್ಲದಂತ ಧರ್ಮ ನಮ್ಮ ಲಿಂಗಾಯತ ಧರ್ಮ. ಅದಕ್ಕೆ ಈ ಶರಣ ಬಸಪ್ಪ ಅಪ್ಪವರು ಬಹಳ ನಮ್ಮ ಲಿಂಗಾಯತ ಧರ್ಮದ ಮಠಾಧೀಶರಿಗೆ ಮಾದರಿ. ನಾವು ಏನಾಗ್ಬಿಡೋದಕ್ಕೆ ಯಾಕೆ ಸಮಸ್ಯೆ ಬರ್ತೀವಿ, ಬ್ರಹ್ಮಚಾರಿಗಳನ್ನ ಬಿಟ್ಕೊಂಡು ಬರ್ತೇವಲ್ರಿ. ಆಮೇಲೆ ಅವ್ರು ವಯೋಸಹಜವಾಗಿ ಕಾಯ ಉಪಯೋಗಿರ್ತಾರೆ. ಇನ್ನೊಂದು ಸ್ವಲ್ಪ ತಕ್ಕ ಮಾಡ್ತಂದ್ರೆ ಈ ಎಲ್ಲ ಮೀಡಿಯಾಗಳು ಫಾಸ್ಟ್ ಭಾಳ ಅದಾಗಿ ಎಂತಿಂಥವ್ರೆಲ್ಲರೂ ಭಾಳ ಇದು ತೊಂದರೆ ಆಗೈತಿ. ಅದಕ್ಕೆ ಶರಣ ಬಸಪ್ಪ ಅಪ್ಪ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಮಠಕ್ಕೆ ಕೊಡಬೇಕಾದ್ರೆ ಬಂದು ಮದುವೆ ಮಾಡೋದು. ಅವ್ರು ಮದುವೆ ಮಾಡಿ ಶರಣ ದಂಪತಿಗಳನ್ನು ಮಾಡಿ ಅವ್ರು ಪೀಠಕ್ಕೆ ಕುಂದಿರ್ಸೋದು. ಮಠಾಧಿಕಾರಿಗಳನ್ನು ಮಾಡಿದ್ರೆ ಬಹಳ ಚಲೋ. ಅಂತ ಒಂದು ಪದ್ಧತಿಯನ್ನು ಹಾಕೊಂಡು ಬಂದರು. ತಮ್ಮ 91ನೇ ವಯಸ್ಸಿನಲ್ಲಿ ಅವ್ರು ಲಿಂಗೈಕ್ಯರಾಗ್ಯಾರ. ಆ ಮಹಾಪೂಜ್ಯರು ಪರಮಾತ್ಮನಲ್ಲಿ ಒಂದಾಗ್ಯಾರ. ಅದರ ಸಲುವಾಗಿ ಎಲ್ಲರೂ ಒಂದು ನಿಮಿಷ ಮೌನ ಮಾಡಿ ಎಲ್ಲರೂ ಇರ್ಬೇಕು. ಮೌನ ಆರಂಭ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಟ್ಟದ ಮೇಲಣ ಕಿಚ್ಚು ಸುಟ್ಟಿತು ಕಾನನವ, ಅಷ್ಟಮೃಗ ಜಾತಿಯು ಅಳಿದವು ಅದ ಕಂಡು
ಬಟ್ಟ ಬಯಲೊಳಗೆ ಮೋರೆದೆನು, ಬಟ್ಟ ಬಯಲೊಳಗೆ ಮೆರೆದೆನು, ಕುಂಡಕ್ಕೆ ಬೀಳುವಂತ ಲಂಡ ಸ್ತ್ರೀಯಳು ತಾನು, ದಂಡೆಯ ಕುಣಕಿ ಸಡಲಿಸಲು, ಕುಂಡದ ಕೆಂಡದೊಳಗಾಗಿ ಮುಳುಗಿದಳು, ಕುಂಡಲಿಯ ಸರ್ಪನು ತುಂಡ ಮೇಲಕ್ಕೆ ತೆಗೆಯೇ, ಮಂಡಲವು ಮೂರು ಬೆಳಗಾಗೆ ಉರಿಯುವ ಅಖಂಡ ಜ್ಯೋತಿಯೊಳು ಬಯಲಾದೆ, ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು, ಅಷ್ಟಾಂಗ ಯೋಗಗಳ ಮಾಡಿ ಬಳಲುವರು, ದೃಷ್ಟಿ ಇಡುವುದನು ಮರೆವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ, ಜಗಲದೆರೆಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು, ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಸಮಾನತೆ ಹರಿಕಾರ ಕ್ರಾಂತಿಯೋಗಿ ಕಾಯಕ ಯೋಗಿ ಸ್ತ್ರೀ ದಲಿತ ಪತಿತ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗದ್ಗುರು ಬಸವ ತಂದೆಗಳ ದಿವ್ಯ ಚೇತನಕ್ಕೆ ನತಮಸ್ತಕನಾಗಿ ಶರಣೆಂದು, ಬಸವ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮಣಿದು, ಜಗದ್ಗುರುಗಳು ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮಣಿದು, ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರ ಧೀರ ಮಾರ್ಗದಲ್ಲಿ ಸಾಗುವ ದೃಢ ಸಂಕಲ್ಪವನ್ನು ಮಾಡಿ ಇಂದು ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳ ಸತ್ಯ ವಿಚಾರಧಾರೆಗಳಿಗೆ ಶರಣಾಗತನಾಗಿ ಕಲ್ಯಾಣ ಹೆಬ್ಬಾಳದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಅಕ್ಕ ಮಹಾದೇವಿ ತಾಯಿಯ ಪ್ರವಚನ, ಈ ಪ್ರವಚನಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಈ ಬಸವ ಮಂಟಪದ ಹಾಗೂ ಬಸವಶ್ರೀ ಸೇವಾ ಬಳಗದ ಎಲ್ಲ ಪದಾಧಿಕಾರಿಗಳಲ್ಲಿ, ದಾಸೋಹ ಮೂರ್ತಿಗಳಲ್ಲಿ, ಈ ಪ್ರವಚನದಲ್ಲಿ ಭಾಗಿಯಾದಂಥ ಗುರುಮೂರ್ತಿಗಳಲ್ಲಿ, ಎಲ್ಲ ಬಸವ ಸ್ವರೂಪಿ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಗತಿಸಿದವು. ಭಾರತ ಬಂಗಾರದ ಪಕ್ಷಿಯಾಗಿತ್ತು. ಅಂದ್ರೆ ಯಾರ ಮನೆ ತುಡುಗು ಮಾಡಾಕದು ಹೋಗ್ಬೇಕಾಯ್ತಾರೆ, ಯಾರ ಮನೆ ಹೋಗ್ತಾರ್ರಿ? ಶ್ರೀಮಂತರ ಮನೆ ಹೋಗ್ತಾರೆ, ಬಡವ್ರ ಮನೆ ಹೋಗೋದಿಲ್ಲ. ನಮ್ಮ ದೇಶಕ್ಕೆ ಈ ಕಳ್ಳತನ ಮಾಡಕ್ಕೆ ಬರೋರು 4000 ವರ್ಷಗಳಿಂದ ಬರ್ತಾನೆ ಅದಾರ. ಅವ್ರೊಳಗೆ ಕೊನೆಯದಾಗಿ ಬಂದವರಂದ್ರೆ ಬ್ರಿಟಿಷರು. ಇಲ್ಲಿ ಬಂದವ್ರೊಳಗೆ ಎಲ್ಲರೂ ಇಲ್ಲೇ ಜೆಂಡ ಹೊಡ್ಕೊಂಡು ಇಲ್ಲೇ ಅದಾರ, ಇಲ್ಲೇ ಇದ್ರೊಳಗೆ ಬೆರ್ತು ಬಿಟ್ಟಾರ, ನಮ್ಮೊಳಗೆ ಒಂದಾಗ್ಯಾರ. ಆದ್ರೆ ಬ್ರಿಟಿಷರು ಒಬ್ಬರ ಅವ್ರು ಹೋದ್ರು, ಅವರು ಹೋದ್ರು ಹೊರತಾಗಿ ಅವ್ರ ಸಂಸ್ಕೃತಿಯನ್ನು ಇಲ್ಲೇ ಬಿಟ್ಟು ಹೋದ್ರು. ಉಳಿದವ್ರೆಲ್ಲರೂ ಬಂದರು, ತಮ್ಮ ಸಂಸ್ಕೃತಿಯನ್ನು ಇದರ ನಮ್ದರ ತಂದು ಸೇರಿಸಿದ್ರು, ಮತ್ತು ನಮ್ಮ ಸಂಸ್ಕೃತಿ ಒಳಗೆ ಬೆರ್ತು ಒಂದಾಗ್ಬಿಟ್ರು. ಆದ್ರೆ ಬ್ರಿಟಿಷರು ಕೇವಲ ಅವ್ರು ಬಂದವರು ಒಬ್ಬರು ಯಾರು ಉಳಿಲಾರ್ದಂಗೆ ನಮ್ಮ ದೇಶವನ್ನು ಬಿಟ್ಟು ಹೋದರು. ಆದ್ರೆ ಅವರ ಸಂಸ್ಕೃತಿಯನ್ನು ಮಾತ್ರ ಇಲ್ಲಿ ಚಾಪ್ ಹೊಡೆದಂಗೆ ಬಿಟ್ಟು ಹೋಗ್ಬಿಟ್ಟ. ಬ್ರಿಟಿಷರು ಬರುವ ಹೊತ್ನಾಗ ಇದು ಬಂಗಾರದ ಹಕ್ಕಿ ಆಗೈತಿ ಅಂತಂದ್ರೆ ಎಲ್ಲರೂ ಕಳತನ ಮಾಡಾಕ ಬರ್ತಿದ್ರು. ಇದು ಒಂದು ದೇಶನೇ ಅಂಥ ದೇಶ ಐತಿ. ಈ ದೇಶದವರು ಇರೋಂಥ ಸಮೃದ್ಧಿ ವಿಶ್ವದಲ್ಲಿ ಬೇರೆ ಯಾವ ದೇಶದವರು ಕಾಣಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿಯ ಹವಾಮಾನ, ಇಲ್ಲಿಯ ಭೂಮಿ, ಇಲ್ಲಿಯ ಪ್ರಕೃತಿಯ ವೈಶಿಷ್ಟ್ಯತೆಗಳು, ಇಲ್ಲಿ ಭೂಮಿಯಲ್ಲಿರುವಂಥ ಖನಿಜ ಸಂಪತ್ತು, ಇಂಥ ಒಂದು ಖನಿಜ ಸಂಪತ್ತು ನಮ್ಮ ದೇಶ ಸಿಗುವುದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಇಂಥ ಒಂದು ಬೆಳೆಯನ್ನು ನಮ್ಮ ದೇಶದಾಗ ಬೆಳೆಯೋಕ್ಕಾಗೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಜಗತ್ತಿನೊಳಗಿರುವಂಥ ಎಲ್ಲ ದೇಶದ ವಾತಾವರಣಗಳು ಭಾರತದಲ್ಲಿದ್ದಾವೆ. ಅತಿಯಾದ ಬಿಸಿಲು 55-60 ಡಿಗ್ರಿವರೆಗೂ ಹೋಗುವಂಥ ಥಾರ್ ಮರುಭೂಮಿ ಐತಿ ನಮ್ದೆ. ಉಸುಕೇ ಉಸುಕ ಅಂಥ ಥಾರ್ ಮರುಭೂಮಿನೇ ಐತಿ.
ಹಿಮಾಲಯದಲ್ಲಿ 300-400 - ಒಳಗೆ ಹೋಗೋಂಥ ಅತೀ ತಂಪಾದ ಪ್ರದೇಶ ಐತಿ. ಕೆಲವು ಜಗತ್ತಿನೊಳಗೆ ಸದ್ದ ಇಂಗ್ಲೆಂಡ್, ಸ್ಪೇನ್ ಅವು ಕೆಲವೊಂದು ದೇಶಗಳು ಬರ್ತಾವೆ, ನ್ಯೂಜಿಲ್ಯಾಂಡ್ ಅದಾವು. ಅಲ್ಲಿ 6 ತಿಂಗಳು ಬರೇ ಬರ್ಫನೆ ಮುಚ್ಚಿರ್ತೈತಿ. 6 ತಿಂಗಳ ಒಟ್ಟೆ ಉಳಿದ 6 ತಿಂಗಳ ಸೂರ್ಯನೇ ಕಾಣೋದಿಲ್ಲ ಅಂಥಂಥ ದೇಶಗಳು. ಮತ್ತು ಎಷ್ಟೋ ದೇಶದೊಳಗೆ ಸಿಕ್ಕಾಪಟ್ಟೆ ಭಾಳ ದಕ್ಷಿಣ ಆಫ್ರಿಕಾದಾಗ ಭಾಳ ದಟ್ಟವಾದಂಥ ಕಾಡುಗಳದಾವು. ಅಲ್ಲಿ ಬಿಸಿಲೇ ಬಂದು ನೆಲಕ್ಕೆ ಬೀಳೋದಿಲ್ಲ, ಅಂಥ ದಟ್ಟವಾದ ಕಾಡು, ಎತ್ತರ ಕಾಡದು. ಅವು ಸಹಿತ ನಮ್ಮ ದೇಶ, ಅಂಥ ಕಾಡುಗಳು ನಮ್ಮ ದೇಶ ಒಳಗದಾವ. ಭಾಳಷ್ಟು ಮಳೆ ಸುಳಿಸುವಂಥ ಜಗತ್ತಿನೊಳಗೆ ದೇಶದವು ಅವು ನಮ್ಮ ತೆಕ್ಕದವು. ಹುಲ್ಲುಗಾವಲಿಗಳು ನಮ್ಮ ದೇಶದೊಳಗದವು. ಆಮೇಲೆ ಕುರ್ಚಲ ಇದು ಅದಾವು. ಅಲ್ಲ ಜಗತ್ತಿನ ಎಲ್ಲ ಸಸ್ಯ ವರ್ಗ, ಎಲ್ಲ ಪ್ರಾಣಿ ವರ್ಗ ಎಲ್ಲವನ್ನು ಒಳಗೊಂಡೈತಿದು. ಮತ್ತು ಎಲ್ಲ ವಿವಿಧತೆಗಳಲ್ಲಿ ಏಕತೆ ಇರುವಂಥ ಜಗತ್ತಿನ ಏಕೈಕ ದೇಶ ಯಾವುದಂದ್ರೆ ಭಾರತ ದೇಶ. ಎಲ್ಲದರೊಳಗೂ ವಿವಿಧತೆ, ಎಲ್ಲದರೊಳಗೂ ವಿವಿಧತೆ, ಸಸ್ಯದೊಳಗೂ ವಿವಿಧತೆ, ಮಳೆಗಾಲದೊಳಗೆ ವಿವಿಧತೆ. ಈಗ ನಮಗೆ ಇಲ್ಲೆಲ್ಲ ಮಳೆ ಹತ್ತೈತಲ್ಲ, ಈ ಒಂದು 15 ದಿವಸದಿಂದ ಈ ದೆಹಲಿ ಒಳಗೆ 50 ಡಿಗ್ರಿ ತಕ್ಕ ಉಷ್ಣತೆ ಇರ್ತೈತಿ ರೀ. ನಮಗಿಲ್ಲಿ ಮಳೆ ಚಲೋ ಆಗಿತ್ತು, ಅಲ್ಲಿ 50 ಡಿಗ್ರಿ ತಕ್ಕ ಉಷ್ಣತೆ ಇರ್ತಿತ್ತು. ಅಂದ್ರೆ ಎಲ್ಲ ವಿವಿಧತೆಗಳು ಭಾರತದೊಳಗೆ ಅಡಿಗೆವು. ಭಾರತ ಭಾಳ ದೊಡ್ಡದಾಗಿತ್ತಿದು. ಇಂಥ ಸಂಪತ್ತು ಭರಿತವಾಗಿತ್ತು, ವೈಶಿಷ್ಟ್ಯವಾಗಿತ್ತು, ಮತ್ತು ಭಾಳ ದೊಡ್ಡದಾಗಿತ್ತು. ಈಗಿನ ಅರಬ್ ರಾಷ್ಟ್ರಗಳು, ಇಂಡೋನೇಷ್ಯಾ, ಮಲೇಷ್ಯಾ, ಪಾಕಿಸ್ತಾನ್ ತಕ ಪೂರ್ವದಲ್ಲಿ ಇರ್ತಕ್ಕ, ಆಮೇಲೆ ದಕ್ಷಿಣದಲ್ಲಿ ಶ್ರೀಲಂಕಾದಿಂದ ಹಿಡ್ಕೊಂಡು ಉತ್ತರದಲ್ಲಿ ಹಿಮಾಲಯ, ಒಟ್ಟು ಹಿಮಾಲಯ ಏನು ಬೆಟ್ಟ ಐತಲ್ಲ ಪೂರ್ಣ ಭಾರತದಲ್ಲಿತ್ತು. ಇಂಥ ಭಾಳ ವಿಶಾಲವಾದಂಥ ದೇಶ. ಇದಕ್ಕೊಂದು ಖಂಡನೇ ಐತಿದು, ಭರತ ಖಂಡ ಐತೆ. ಜಗತ್ತಿನ 7 ಖಂಡಗಳದಾವು, ಆದರೆ ಏಷ್ಯಾ ಒಂದು ಖಂಡ. ಅದ್ರ ಜೊತೆನೆ ಭರತ ಖಂಡ ಅಂತ ಕರಿತಿದ್ರು. ಅಷ್ಟೊಂದು ವಿಶಾಲವಾದಂಥ ದೇಶ, ಅಷ್ಟೊಂದು ಸಂಪತ್ ಭರಿತವಾದಂಥ ದೇಶ. ಈ ದಾಳಿಕೋರರು, ಲೂಟಿ ಮಾಡೋದು, ಹಿಂಗೆಲ್ಲ ಮಾಡಿ 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 ಎಷ್ಟೊಂದು ದಯನೀಯ ಪರಿಸ್ಥಿತಿ ಬಂದಿತ್ತು ಅಂದ್ರೆ ಭಾರತಕ್ಕೆ. ಸ್ವಾತಂತ್ರ್ಯ ನಾವು ತಗೊಳ್ಳಬೇಕು, ಸ್ವಾತಂತ್ರ್ಯವನ್ನು ಗಳಿಸಬೇಕು. ಸ್ವಾತಂತ್ರ್ಯ ಗಳಿಸೋ ಸಲುವಾಗಿ ಭಾಳಷ್ಟು ಹೋರಾಟಗಳು ಚಲೋ ಅದು. ಎಷ್ಟೊಂದು ಸಂಪತ್ತು ಲೂಟಿ ಹೆಂಗೆ ಮಾಡ್ತಿದ್ರು ಅಂದ್ರೆ ಅವರು, ಸುಮ್ಮನೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಅವ್ರು ಹಡಗುಗಳು ತೊಗೊಂಡ್ಬರ್ತಿದ್ರು, ಸಂಪತ್ತು ಒಯ್ತಿದ್ರು. ಸಂಪತ್ತು ಏನು ಒಯ್ತಾರೆ? ನಿಮ್ಮನೆ ಕ್ಯಾರೆಕ್ಟರ್ ಬಂದ್ರೆ ಜೋಳ, ಕಾಯಿಪಲ್ಲೆ, ಬದ್ನಿಕಾಯಿ ಒಯ್ತಾರನ. ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಏನಲ್ಲ ಇಂಥವು ಒಯ್ತಾರಲ್ರಿ. ಹಂಗೆ ಅವ್ರು ಹಡಗುಗಳು ತೊಗೊಂಬರೋರು ಬ್ರಿಟಿಷರು ತೊಗೊಂಬಂದು ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಎಲ್ಲ ವಜ್ರ, ವೈಡೂರ್ಯ ತುಂಬ್ಕೊಂಡು ಹೋಗುದ್ರು. ಹೊಳ್ಳಿ ಬರೋದನ್ನ ಕಾಲೇ ಬರ್ಬೇಕಲ್ಲ, ಅದು ಕಾಲೇ ಹಡಗು ಬತ್ತಂದ್ರೆ ಮುಳುಗ್ತಾವ್ರಿ ಸಮುದ್ರದೊಳಗೆ, ಅಲೆ ಒಳಗೆ. ಅದಕ್ಕೊಂದು ಇಷ್ಟು ನಿರ್ದಿಷ್ಟವಾದಂಥ ಭಾರ ಇರ್ಬೇಕಾಕೈತಿ. ಹಂಗೆ ಮುಳುಗಬಾರ್ದಂತ ಏನು ಮಾಡಿದ್ರು ಗೊತ್ತೇನ್ರಿ ಅವರು? ಅಲ್ಲಿ ಉಪ್ಪು ತೊಗೊಂಬರಕತ್ರು. ಅವ್ರ ದೇಶದ ಸುತ್ತು ಕಡೆ ಎಲ್ಲ ಸಮುದ್ರ ಐತೆ ಅವ್ರಿಗೆ. ಅಲ್ಲಿ ಉಪ್ಪು ತೊಗೊಂಬರೋದು. ನಮ್ದು ಉಪ್ಪ ಸ್ವಲ್ಪ ಕಪ್ಪು ಇರ್ತಿತ್ತು, ಅವ್ರ ಉಪ್ಪು ಬೆಳ್ಳಗದು. ಆ ಉಪ್ಪು ತೊಗೊಂಬರೋರು ಆ ಉಪ್ಪನ್ನೇ ತಿನ್ಬೇಕು ದೇಶದಾಗ ಎಲ್ಲರೂ. ಮತ್ತೊಂದು ಉಪ್ಪು ತಿನ್ನಬಾರ್ದು, ಯಾಕೆ ಉಪ್ಪು ಖರ್ಚು ಆಗ್ಬೇಕಲ್ಲ ಅಂತ ತಂದು ಎಲ್ಲಿ ಹಿಡಿದು ಅಲ್ಲಿ ಹೆಂಗೆ ಮಾಡಿದ್ರೆ ಈ ದೇಶದಾಗ ಉಪ್ಪು ಚಲೋ ಸಿಗೋದಿಲ್ಲ, ಕಪ್ಪನ್ನು ಉಪ್ಪು ಸಿಗ್ತೈತಿ. ಈ ಉಪ್ಪನ್ನೇ ತಯಾರು ಮಾಡಬೇಡ್ರಿ ದೇಶದಾಗ, ನಮ್ಮದೇ ತರೋತು. ಈ ಇಷ್ಟೊಂದೆಲ್ಲ ಅನ್ಯಾಯ, ಅತ್ಯಾಚಾರಗಳು ಅವ್ರದಿಂದ ನಾವು ಭಾಳಷ್ಟು ಕಲ್ತೆವು. ಆದ್ರೆ ತಮ್ಮ ಸಾಂಸ್ಕೃತಿಕ ದಬ್ಬಾಳಿಕೆ ಮತ್ತು ಭಾಳ ಹೀನಾಯವಾದಂಥ ಈ ಭಾರತೀಯರಂದ್ರೆ ಭಾರಿ ಕನಿಷ್ಠ ನಾವು. ಯಾಕಂದ್ರೆ ಓಸೋನೋ ನೀವೆಲ್ಲ ಏನು ಬೆಳಗ ಹಂಗೆ ಗತ್ತಿರ್ತೇವೆ. ಒಟ್ಟು ಕರಿಯದೇವು ನಾವು ಯಾರೂ ಬೆಳಗಿಲ್ಲ. ಅವ್ರು ಹೆಂಗಂದ್ರೆ ಪೌಡ್ರ್ ಇದ್ದಂಗೆ ಇರ್ತಾರೆ, ಎತ್ತರ ದಾಡಿಸಿ. ಅದಕ್ಕೆ ನಮ್ಮನ್ನಂದ್ರೆ ಕೆಟ್ಟ ಕನಿಷ್ಠ ನಮ್ಗೆ ನೋಡ್ತಿದ್ರು. ಅದಕ್ಕೆ ಈ ಅಸಮಾನತೆಯಿಂದ ಹಿಂಗೆ ದೇಶವನ್ನು ಲೂಟಿ ಮಾಡೋದ್ರಿಂದ ಮತ್ತು ನಮ್ಮಲ್ಲೇ ಜಗಳ ಹಚ್ಚಿ ಒಡೆದು ಆಳುವುದರಿಂದ ಇಂಥ ಎಲ್ಲ ವಿಚಾರದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಹೋಗ್ಬೇಕ ಅಂತ ನಿರ್ಧಾರ ಮಾಡಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಯಿತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಆರಂಭ ಆಯ್ತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯಿಂದ ಆರಂಭವಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯವರು ಅವರು ತಮ್ಮದೊಂದು ಸಣ್ಣ ಸಂಸ್ಥಾನ, ಆ ಸಂಸ್ಥಾನದ ಸ್ವಾತಂತ್ರ್ಯ ಅಂದರೆ ಇಡೀ ಭಾರತದ ಸ್ವಾತಂತ್ರ್ಯನೇ ಅದು. ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಅವ್ರಿಗೆ ಭಾಟ ಆ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಗೆ ಭಯಂಕರ ಸಾಥ್ ಕೊಟ್ಟವ್ರು ಯಾರಂದ್ರೆ ಸಂಗೊಳ್ಳಿ ರಾಯಣ್ಣನವರು. ಮಹಾನ್ ಕ್ರಾಂತಿವೀರ ಆತದ ನಮ್ಮ ದೇಶದೊಳಗೆ. ಕ್ರಾಂತಿವೀರ ಅಂತ ಹೆಸರು ಯಾರ್ಯಾರು ಒಬ್ಬರಿಗಿದ್ರ ಅದು ಸಂಗೊಳ್ಳಿ ರಾಯಣ್ಣನವರಿಗೆ ಮಾತ್ರ. ಸಂಗೊಳ್ಳಿ ರಾಯಣ್ಣನವರು ಒಂದು ವಿಶೇಷಪ್ಪ ಅಂತಂದ್ರೆ ಅವ್ರು ಹುಟ್ಟಿದ್ದು ಇವತ್ತೇ ರೀ, ಆಗಸ್ಟ್ 15ರಿಂದ ಹುಟ್ಟ್ಯಾರ. ಮತ್ತು ಅವ್ರಿಗೆ ಪಾಶಿ ಕೊಟ್ಟರು. ಪಾಶಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿನ ಒಯ್ದು
ಜೈಲಿನೊಳಗೆ ಹಾಕಿದ್ರು ಸಹಿತ ಇವ್ರು ಹೊರಗೆ ಹಂಗ ಚಟುವಟಿಕೆ ಮಾಡ್ತಿದ್ರು. ಗುಪ್ತಚರ ಇದರಿಂದ ಚೆನ್ನಮ್ಮ ತಾಯಿ ಜೊತೆ ಸಂಪರ್ಕ ಮಾಡೋರು. ಅವ್ವ ಏನ್ ಮಾಡಬೇಕು, ಹೆಂಗ್ ಮಾಡೋದು, ಹಿಂಗ್ ಮಾಡಾಕ್ತೇವೆ, ಹಿಂಗ್ ಮಾಡಬೇಕು ಕೇಳಿ ಆ ತಾಯಿ ಮಾರ್ಗದರ್ಶನ ತಗೊಂಡು ಹೊರಗೆ ಚಟುವಟಿಕೆ ಮಾಡ್ತಿದ್ರು. ಇವರು ಉಪಟಳ ಇವ್ರು ಇದು ಸಾಕಾಗಿ ಬ್ರಿಟಿಷರೇ ಮಾಡಿದ್ರು, ಇವ್ ಗಲ್ಲಿಗೆ ಹಾಕಿದ್ರು. ಆ ಗಲ್ಲಿಗೆ ಹಾಕಿದ್ರು. ಆ ಗಲ್ಲಿಗೆ ಹಾಕಿದ ದಿವಸನೂ ಸಹಿತ ಬಹಳ ವಿಶೇಷವಾದಂತಹ ದಿನ ಜನವರಿ 26 ಭಾರತದ ಗಣರಾಜ್ಯೋತ್ಸವ ಆತಾರೆ. ಅಂದ್ರೆ ಎರಡೂ ವಿಶೇಷ ದಿನಗಳನ್ನು ಹೊಂದದವರು ಸಂಗೊಳ್ಳಿ ರಾಯಣ್ಣನವರು. ಅದಕ್ಕೆ ಅವ್ರಿಗೆ ಕ್ರಾಂತಿವೀರ ಆತಾರೆ. ಅಂತ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಶುಭಾಶಯ, ಭಾರತಾಂಬೆಯ ಈ ಸ್ವತಂತ್ರ ದಿನದ ಶುಭ ದಿನ ಇವತ್ತಾಗೈತಿ. ಈ ದಿನ ಭಾರತದಲ್ಲೆಲ್ಲ ಬಹಳ ಸಂತೋಷ ಸಡಗರ ಸಂಭ್ರಮಗಳಿಂದ ಆಚರಿಸಿದರು. ಭಾರತದಲ್ಲಿ ಇದು ಪ್ರಜಾಪ್ರಭುತ್ವ ದೇಶ. ಮಾತಾಡಿ ಹುಡುಗರು ಹೊರಗೆ ಹಾಕ್ರಿ, ಏನು ಮಾತಾಡ್ಕೊತ ಕೂತೇವ, ಮಾತಾಡಿ ಹುಡುಗರು ಹೊರಗೆ ಹಾಕ್ರಿ. ಭಾರತ ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವಕ್ಕೆ ಮೂಲವಾಗಿರುವಂಥದ್ದು ಈ ಇಡೀ ನಮ್ಮ ದೇಶದ ಎಲ್ಲ ವ್ಯವಸ್ಥೆಗೆ ಮೂಲ ಯಾವುದಪ್ಪ ಅಂದ್ರೆ ಭಾರತದ ಸಂವಿಧಾನ. ಈ ಸಂವಿಧಾನವನ್ನು ಕೊಟ್ಟವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ತಂದೆಗಳು. ಅವರು ಸಂವಿಧಾನದ ಅಡಿಯಲ್ಲೇ ಭಾರತ ಎಲ್ಲ ತನ್ನ ಕಾರ್ಯಚಟುವಟಿಕೆಗಳನ್ನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗಗಳಿಂದ ಎಲ್ಲ ದೇಶದ ಸುಭದ್ರವಾಗಿ ಚಟುವಟಿಕೆ ಮಾಡತೈತಿ. ಆದ್ರೆ ಕೊನೆಯದಾಗಿ ಯಾರು ಮಾಲಕರಪ್ಪ ಅಂದ್ರ ಪ್ರಜೆಗಳೇ ಮಾಲಕರು. ಇದಕ್ಕೆ ಪ್ರಜಾಪ್ರಭುತ್ವ ಅಂತ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಇರುವಂತಹ ಸರ್ಕಾರ ಯಾವುದಪ್ಪ ಅಂದ್ರ ಅದಕ್ಕೆ ಪ್ರಜಾಪ್ರಭುತ್ವ ಅಂತಾರೆ. ಅಂತ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ನಮ್ಮ ದೇಶ. ಪ್ರಜಾಪ್ರಭುತ್ವದ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವದ ದೇಶ, ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿದಂತಹ ದೇಶ ಇದು. ಅದಕ್ಕೆ ನಮ್ಮ ದೇಶದ ಈ 79 ವರ್ಷಗಳ ಏಳು ಬೀಳು ಅಪಮಾನ ಮಾನ ಇದರೊಳಗೆ ಒಳ್ಳೆ ಒಂದು ಸರ್ಕಾರದಿಂದ ಒಂದು ಸರ್ಕಾರದಿಂದ ಇನ್ನೊಂದು ಸರ್ಕಾರಕ್ಕೆ ಅಭಿವೃದ್ಧಿ ಹಾಕೋತ್ ಬಂದೈತಿ. ಅವ್ರವ್ರ ಸಮಯದೊಳಗೆ ವಯಸ್ಕರ ಶಿಕ್ಷಣದ ಕುರಿತು ಕೊಟ್ಟರು, ಕೆಲವೊಬ್ಬರು ರಸ್ತೆಗಳಿಗೆ ಕೊಟ್ಟರು, ಕೈಗಾರಿಕೋದ್ಯಮಗಳನ್ನು ಬೆಳೆಸೋಕೆ ಕೊಟ್ಟರು, ಹಸಿರು ಕ್ರಾಂತಿಯ ಸಲಹೆ ಕೊಟ್ಟರು, ಹಿಂಗೆ ರಕ್ಷಣಾ ಇದರ ಸಲಹೆ ಕೊಟ್ಟರು, ಅಲ್ಲಿಂದ ಕರಕುಶಲತೆಗಳನ್ನು ಬೆಳೆಸೋ ಕಡೆ ಕೊಟ್ಟರು. ಹಿಂಗೆ ಒಂದೊಂದು ಸರ್ಕಾರಗಳು ಕೊಡುಗೆ ಕೊಡ್ತಾ ಈಗ ಭಾರತ ಒಂದು ಒಳ್ಳೆ ಸ್ಥಾನದಲ್ಲಿದೆ. ಜಗತ್ತಿನೊಳಗೆ ಬಹಳಷ್ಟು ಮಿಂಚುವಂತಹ ಜಗದಾಗೈತಿ. ಅಂದ್ರೆ ಜಗತ್ತಿನ ಒಂದು 7-8-10 ಪ್ರಮುಖವಾದಂತಹ ದೇಶಗಳೇನದಾವಲ್ಲ ಅದರೊಳಗೆ ಭಾರತ ಒಂದೈತಿ. ಜಗತ್ತಿನೊಳಗೆ ಯಾವುದೇ ದೇಶದವ್ರು ಏನೋ ಒಂದು ಬಹಳ ಪ್ರಬಲವಾದಂತಹ ನಿರ್ಧಾರ ತಗೋಬೇಕಾದ್ರೂ ಭಾರತ ಜೊತೆ ಸಮಾಲೋಚನೆ ಮಾಡಿ ಸಾಧಕ ಬಾಧಕಗಳನ್ನು ತಗೊಂಡು ಈಗ ಇರುದಿಲ್ರೆ ಊರಾಗ ಒಂದೇನೋ ಕಾರ್ಯ ಮಾಡ್ತೇವೆ. ದೊಡ್ಡವ್ರ ತಪ್ಪಿಕೆ ಗೌಡ್ರು, ದೇಸಾಯರು, ರಾಜರು, ಒಡೆಯರು ಯಾರು ಇರ್ತಾರ ಅವ್ರನ್ನೇ ಹೋಗಿ ಹಿಂಗೆ ಮಾಡ್ಬೇಕಂತ ಮಾಡ್ಯಾರಿಪ್ಪ, ಹೆಂಗ ತಮ್ಮ ಆಶೀರ್ವಾದ ಆಗಲ್ಲ ಯಾಕಲೆ ಗೌಡ್ರ ಆಗಲಿ ಅಂದ್ಬಿಟ್ರೆ ಸಾಕು, ಗೌಡ್ರ ಆಶೀರ್ವಾದ ಇದ್ದಂಗದು. ಹಂಗ ಇಡೀ ಜಗತ್ತಿನೊಳಗೆ ಎಲ್ಲಾ ದೊಡ್ಡ ಶ್ರೀಮಂತರು ಹಿಡ್ಕೊಂಡು ಬಡ ರಾಷ್ಟ್ರಗಳೆಲ್ಲಾನು ಪ್ರತಿಯೊಂದಕ್ಕೂ ಭಾರತವನ್ನು ಕೇಳಿ ನಿರ್ಧಾರವನ್ನು ತಗೊಳ್ಳುವಂತ ಸಬಲವಾದಂತಹ ದೇಶ ನಮ್ಮ ದೇಶ ಆಗೈತಿ. ಇಂಥ ದೇಶದ 79ನೇ ಸ್ವಾತಂತ್ರ್ಯೋತ್ಸವ. ಆದ್ರೆ ಈ ನಾವು ಲಿಂಗಾಯತರಾದವರು ಬೇರೆ ಬೇರೆ ದೇಶದಲ್ಲಿರುವ ಅಲ್ಪಸಂಖ್ಯಾತರ ಏನಾದೇವಲ್ಲ ನಾವು ಬಹಳ ಎಚ್ಚರ ಇರಬೇಕಾಗೈತಿ. ಈ ಸಂವಿಧಾನವನ್ನೇ ತೆಗೆದು ಹಾಕಿಬಿಡುವಂಥ ಹುನ್ನಾರ ದೇಶದಲ್ಲಿ ನಡೀತಿ. ಇಂಥ ಒಂದು ವ್ಯವಸ್ಥೆ ಬತ್ತಂದ್ರೆ ಈ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಏನು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಕೀಳು ಮೇಲು, ಶ್ರೇಷ್ಠ ಬಡವ ಶ್ರೀಮಂತ ಏನೇನಿದ್ವಲ್ಲ ಇವೆಲ್ಲ ಹೊಳ್ಳಿ ಬರುವ ಸಂಭವಗಳದವು. ಅದು ಆಗಬಾರ್ದಂದ್ರೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಭಾರತದ ಸಂವಿಧಾನ ಅಂತಂದ್ರೆ ಬೇರೆ ಅಲ್ಲ, ಬಸವಾದಿ ಶಿವಶರಣರು ಕೊಟ್ಟಂತ ವಚನಗಳು ಅಂದ್ರೆ ಬೇರೆ ಅಲ್ಲ. ವಚನಗಳನ್ನು ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕಾಣ್ತೀವಲ್ಲ, ಆ ಶರಣರನ್ನು ಆ ವಚನಗಳನ್ನು ಕೊಟ್ಟಂತಹ ಶರಣರನ್ನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕಾಣ್ತೀವಲ್ಲ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಾರತದ ಸಂವಿಧಾನವನ್ನು ನಾವು ಗೌರವಿಸಬೇಕು. ಅದನ್ನು ಕೊಟ್ಟಂತ ಅಂಬೇಡ್ಕರ್ ತಂದೆಗಳು ಸಹಿತ ನಮ್ಮ ಬಸವಾದಿ ಶಿವಶರಣರಿಗೆ ಯಾರಿಗೂ ಕಮ್ಮಿ ಇಲ್ಲರಂತ ಅವರು ಒಬ್ರು ಶಿವಶರಣರು, ಶ್ರೇಷ್ಠ ದೇಶದ ದಾರ್ಶನಿಕರು ಅಂತ ನಾವು ತಿಳ್ಕೋಬೇಕು. ಅಂತ ಈ ಭಾರತದ ಸ್ವಾತಂತ್ರ್ಯ ದಿವಸ ಎಲ್ಲರಿಗೂ ಶುಭವಾಗಲಿ. ದೇಶ ಹೀಗೆ ಉತ್ತರೋತ್ತರವಾಗಿ ತನ್ನ ಪ್ರಗತಿಗಳನ್ನು ಸಾಧಿಸಲಿ ಅಂತ ಹೇಳ್ತಾ ಇವತ್ತು 18ನೇ ದಿನದ ಪ್ರವಚನ 17 ದಿವಸ ಗತಿಸಿ 18ನೇ ದಿನಕ್ಕೆ ಬಂದೆವು. ಅಕ್ಕ ಮಹಾದೇವಿ ತಾಯಿಯವರು ಮನೆಯನ್ನು ಬಿಟ್ಟರು, ಅರಮನೆ ಸೇರಿದರು, ಅಲ್ಲಿಂದ ಅಲ್ಲಿ ಬಿಟ್ಟರು, ಉಡ್ತಡಿಯನ್ನು ಬಿಟ್ಟರು. ಎಷ್ಟೋ ಕಷ್ಟ, ನೋವು, ತೊಂದರೆ, ಅಪಮಾನಗಳನ್ನು, ಹಿಂಸೆಗಳನ್ನು ಆ ಜೀವನದಲ್ಲಿ ಆ ತಾಯಿ ಆ ಒಂದು 8, 10, 12 ದಿನಗಳವರೆಗೆ ಅನುಭವಿಸಿದ ಹಿಂಸೆಗಳಲ್ಲಿ ಒಂದು ಭಾಗ ಸಹಿತ ನಮ್ಮ ಕಡೆ ಹಿಂಸೆಯನ್ನು ತಡ್ಕೋಕ್ಕಾಗಲ್ಲ. ಅವರೆಲ್ಲ ಅನುಭವಿಸ್ಕೋತ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದೊಳಗಿಂದ ಅಂಬಿಗರ ಚೌಡಯ್ಯನ ಅವರ ನಾವೇ ಒಳಗೆ ಕೂತ್ಕೊಂಡು ಎಲ್ಲಿವರೆಗೂ ಬಂದ್ರು? ಈಗ ಕಲ್ಯಾಣದ ಊರಾಗೆ ಬಂದರು.
ಕಲ್ಯಾಣ ಊರಾಗ ಬಂದು ಅವ್ವ ಅನುಭವ ಮಂಟಪಕ್ಕೆ ಯಾಕಡೆ ಹೋಗ್ಬೇಕ್ರಿ, ಹಿಂಗೋರಿ ಇವ್ರಿಗೆ ಯಾಕಡೆ ಹೋಗ್ರಿ, ಹಿಂಗೆ ಹೊಡ್ರಿ, ಹಿಂಗೆ ಹೇಳಿದ್ರು. ಆ ಪ್ರಕಾರ ಅನುಭವ ಮಂಟಪದ ದ್ವಾರ ಬಾಗಿಲಿಗೆ ಅಕ್ಕ ಮಹಾದೇವಿ ತಾಯಿ ಬಂದು ನಿಂತ್ಕೊಂಡ್ರು. ಬಂದು ನಿಂತ್ಕೊಂತಲ್ಲ ಅಲ್ಲಿರುವಂತ ಸಂಭ್ರಮನೇ ಸಂಭ್ರಮ. ಅಕ್ಕ ಮಹಾದೇವಿ ತಾಯಿ ಯಾವಾಗ ಕೌಶಿಕ ಮಹಾರಾಜನ ಅರಮನೆಗೆ ಹೋದ್ನಲ್ಲ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಗೊಂಡು ಪ್ರತಿ ದಿವಸದ ಪ್ರತಿ ಕ್ಷಣದ ಸುದ್ದಿ ಸಹಿತ ಎಲ್ಲ ಕಲ್ಯಾಣಕ್ಕೆ ಬಂದು ಮುಡ್ತಿತ್ತು. ಎಲ್ಲರೂ ಏನು ಹೂವ, ಎಲ್ಲರೂ ಜಯಕಾರ ಜಯಘೋಷ, ಪಾದಕ್ಕೆ ನೀರು ಹಾಕಿದ್ರು, ವಿಭೂತಿ ಹಚ್ಚಿದ್ರು, ಹೂವ ಏರಿಸಿ ಮಾಡಿ ಅಕ್ಕ ಮಹಾದೇವಿ ತಾಯಿಗೆ ಜಯವಾಗಲಿ, ವೈರಾಗ್ಯ ನಿಧಿ ಮಹಾದೇವಿಗೆ ಜಯವಾಗಲಿ ಜಯಕಾರ ಮಾಡಕತ್ರು. ಮಡಿವಾಳ ಮಾಚಿ ತಂದೆಗಳು ತಮ್ಮ ಹೆಗಲ ಮೇಲೆ ಇರುವಂತ ಮಡಿವಸ್ತ್ರ, ಅದ್ರ ಮಡಿವಸ್ತ್ರ ಹೀಗೆ ಬಿಡಿಸ್ಬೋತ್ ಹಾಸ್ಬೋತ್ ಹೋದ್ರು, ಅದ್ರ ಮೇಲೆ ನಡ್ಕೊತ್ ಬಾಯ್ ತಾಯಿ ಅಂತೇಳಿ. ಅವ್ರು ಅದ್ರ ಮೇಲೆ ಹೆಜ್ಜೆ ಇಡ್ಲಾರ್ದಾರೆ ಪಕ್ಕದಾಗ ಹೋಗಿ ಅದ್ರ ಹಂಗ ಸುತ್ಕೊಂಡು ಮಡ್ಸ್ಕೊಂಡು ಪೂರ್ತಿ ಮಿಗಡ ಅದನ್ನು ತೊಗೊಂಡು ಕಣ್ಣಿಗೆ ಒತ್ಕೊಂಡು ಮಡಿವಾಳ ಮಾಚಿ ತಂದೆಗಳ ಕೈಯಾಗ ಕೊಟ್ಟು ನಮಸ್ಕಾರ ಮಾಡಿದ್ರು ತಾಯಿ. ಮಾಡ್ಕೊಂಡು ಹಂಗೆ ಒಳಗೆ ಬಂದ್ರು. ಒಳಗೆ ಬರೋಣ ಜಯಕಾರ ಜಯಕಾರ, ಎಲ್ಲರೂ ಜಯಕಾರ. ಏನು ಇದು ಇಂಥ ಒಂದು 16, 18, 20 ವರ್ಷದ ಇದು ಮಗು ಇಂಥ ಒಂದು ವೈರಾಗ್ಯದ ಮೂರ್ತಿ ಆಗೈತ್ಲ, ಅದ್ರ ಜ್ಞಾನ ಎಷ್ಟೈತಿ ಏನೈತಿ ಇದು ಮಾಡತ್ತಿದ್ರು. ಅವಾಗ ಅಲ್ಲಂ ಪ್ರಭುದೇಗಳು ಭಾಳ ಗದರಿಸಿಬಿಟ್ರೆ ಎಲ್ಲರು. ಏಯ್ ಶಾಂತ್ ಶಾಂತ್, ಏಯ್ ಸಂಕೋದ ಕುಡಿಸಿ ಬೆದರಿಸ್ಬಿಟ್ಟು ಹಂಗೆಲ್ಲ ಶಾಂತ್ ಮಾಡಿದ್ರು. ಎಲ್ಲರೂ ಗಪ್ಪ ಆಗ್ಬಿಟ್ರು. ಅಲ್ಲಂ ಪ್ರಭುದೇವರು ಅಂದ್ರೆ ಅಲ್ಲಿ ಪೀಠಾಧಿಕಾರಿಗಳು ಮತ್ತು ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ರು. ಎಲ್ಲರೂ ಶಾಂತ ಕುಂದ್ರೋಣ ಬಸವಣ್ಣವರು ಅವ್ರು ಗಾಬರಿ ಅವ್ರು ಮೊದಲು ಹುಡ್ಕೊತ್ಬಿಟ್ರು ಎಲ್ಲರೂ. ಆವಾಗ ಅಲ್ಲಂ ಪ್ರಭು ತಂದೆಗಳು ಅಕ್ಕ ಮಹಾದೇವಿ ಕಡೆ ಮುಖ ಮಾಡಿ ಹೇಳಿದರು, ಉದಮದದ ಯೌವನವನ್ನು ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಹರೇದ ಮಗಳು 18-20 ವಯಸ್ಸಿನ ಮಗಳು, ತುಂಬ ಯೌವನ, ಅದನ್ನೆಲ್ಲ ಅಲ್ಲೇ ಊರಾಗ ಬಾಳೆ ಪಾಳೆ ಮಾಡ್ಕೊತ ಬಿಡ್ಕೋತ ಸತಿ ಅಂದ್ರ ಲಗ್ನಾದ ಹೆಣ್ಮಗಳು, ಇಲ್ಲಿಗೆ ಯಾಕೆ ಬಂದಿ? ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯರು ಹೇಳ್ತಾರ, ಆಡುವುದು ಹಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರನ್ನೇ. ಚನ್ನಮಲ್ಲಿಕಾರ್ಜುನ ದೇವ, ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಈ ಶರಣರ ಸಂಘದಲ್ಲಿ ದಿನಗಳ ಕಳಿಬೇಕತ್ ಮಾಡಿನಿ. ಅಲ್ಲಂ ಪ್ರಭು ತಂದೆಗಳೇ, ಅದಕ್ಕೆ ಇವರೆಲ್ಲರ ಸಂಘ ಬಯಸಿ ನಾ ಇಲ್ಲಿಗೆ ಬಂದೀನಿ. ಅಕ್ಕ ಮಹಾದೇವಿ ತಾಯಿ ಹೇಳಿದರು, ತುಂಬು ಯೌವನದ ಚಲುವಿನಿಂದ ಕೂಡಿರುವ ಸತಿ ನೀನು ಈ ಅನುಭವ ಮಂಟಕ್ಕೆ ಬಂದ ಕಾರಣವೇನು? ಎದಕ್ಕೆ ಬಂದು ಹೇಳು. ನನ್ನ ಹಿಂಗೆ ಎಲ್ಲರ ಜೊತೆ ಬೆರ್ತು ಇವರು ನಿಮ್ಮೆಲ್ಲರ ಜೊತೆ ಒಡನಾಟದಿಂದ ನಾನು ನನ್ನ ಜೀವನವನ್ನು ಪಾವನ ಮಾಡ್ಕೊಳಕ್ ಬಂದೀನಿ ಅಂತೇಳಿ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದರು. ಮೈಕ್ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದರು, ಮೈಕ್ ಅದು ಬರ್ಲ ಅಜ್ಜಿ ಕರೆದು. ಅಲ್ಲಂ ಪ್ರಭುದೇವರು ಬರ್ರಿ ಅಜ್ಜಿ, ಅದು ವಾಯರ್ ದೂರ ಇಲ್ಲ, ಅದು ಸಾಣ ಐತತ್ತ. ಅಲ್ಲಂ ಪ್ರಭುದೇವರು ಕುಳಿಯೋದಾಗ ಇಲ್ಲಿ ಬಾ ಅಂತ ಅಲ್ಲಂ ಪ್ರಭು ತಂದೆಗಳು ಮತ್ತೆ 2ನೇ ಪ್ರಶ್ನೆಯನ್ನು ಕೇಳಿದರು. ಸತಿ ಎಂದರೆ ಮುನಿವರು ನಮ್ಮವರು. ಸತಿ ಅಂದ್ರ ಲಗ್ನ ಆದ ಹೆಣ್ಮಗಳು ಅಂದ್ರ ನಮ್ಮವ್ರಿಗೆ ಸಿಟ್ಟು ಬರ್ತೈತಿ. ಯಾಕಂದ್ರೆ ಇಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲಾರು ಹೆಂಗದಾರ, ಎಷ್ಟು ತಾಯಿಗಳು ಅದಾರಲ್ಲ ಅವ್ರವ್ರ ಗಂಡುಗಳನ್ನ ಕರ್ಕೊಂಡೇ ಬಂದಾರ, ಎಷ್ಟು ಇಲ್ಲಿ ಪುರುಷರು ಅದಾರಲ್ಲ ಅವ್ರವ್ರ ಹೆಂಡತಿಗಳನ್ನ ಕರ್ಕೊಂಡೇ ಬಂದಾರ. ಹಂಗೆ ಮಾಡಿರಿ ಯಾರು ನಾಳೆಯಿಂದ ಕರ್ಕೊಂಡ್ಬರ್ಬೇಕು. ಅನುಭವ ಮಂಟಪದಲ್ಲಿ ಸತಿಪತಿಗಳು ಕೂಡೇ ಕುತ್ಕೋತಿದ್ರು. ಒಂದ್ ಕಡೆ ಹೆಣ್ಮಕ್ಳು ಒಂದ್ ಕಡೆ ಗಂಡ್ಮಕ್ಳು ಕುತ್ಕೊಳ್ಳಿ, ಆದ್ರೆ ಅವ್ರ ಗಂಡ ಅವ್ರು ಕೂಡೇ ಇರ್ತಿದ್ರು. ಅದಕ್ಕೆ ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದಡೆ ಬಂದು ಕುಳ್ಳಿರು, ಅಲ್ಲದೆಡೆ ತೊಲಗುತ್ತಾಯಿ. ನಿನ್ನ ಗಂಡನ ಹೆಸರು ಹೇಳಿದ್ರ ಬಂದು ಕುಂದ್ರು, ಇಲ್ಲಿಕ್ಕ ತೊಲಗುತ್ತಾಯಿ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖವ ಸನ್ನಿಹಿತವ ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳಾಯಲೇವ. ಹೇಳ್ದ ನನ್ನ ಹೆಸರ ಯಾದ್ನಿಂದ್ರ ದೇಹಕ್ಕೆ ಬೇಕು ಪ್ರಾಣ, ದೇಹಕ್ಕೆ ಬೇಕು ಪ್ರಾಣ, ಪ್ರಾಣಕ್ಕೆ ಬೇಕು ಜ್ಞಾನ, ಜ್ಞಾನಕ್ಕೆ ಬೇಕು ಅರಿವು, ಅರಿವು ಆಗಲೇಬೇಕು ಲಿಂಗ. ನನಗೆ ಬೇಕು ನನ್ನ ದೇವರಾದ ಬ್ರಹ್ಮೇಶ್ವರ. ಬಡವರಿಗೆ ಬೇಕು ಬಸವಣ್ಣ, ಬೆಳ್ಳಿಗೆ ಬೇಕು ಬಸವಣ್ಣ, ಬೇಕು ಬಸವಣ್ಣ.
ನಿನಗ್ಯಾರು ಬೇಕು? ಜಗಕ್ಕೆಲ್ಲ ಬೇಕು ಭಗವಾನ್, ನನಗೆ ಬೇಕು ನನ್ನ ಪ್ರತಿರಾಯದ ತಂದೆ. ಹಂಗ ಅಲ್ಲಮ್ಮ ಪ್ರಭುದೇವರು ಹತ್ತಮಾದಿತ ನಿನಗೆ ಅಣ್ಣನ ಹೆಸರು ಹೇಳಿದ್ರ ಬಂದು ಕುಂದ್ರು ಇದಕ್ಕ ತೊಲಗು ತಾಯಿ ನೋಡ್ರಿ ಹೇಳ್ತಾರ ತೊಲಗು ಮತ್ ಮ್ಯಾಗ ಏನಂತಾರ ತಾಯಿ ಅಂತಾರ. ಅಂದ್ರೆ ದೊಡ್ಡವ್ರ ಭಾಷೆ ಹೆಂಗೆ ಇರ್ತದ ತೊಲಗು ತಾಯಿ ಅಂದ್ರ ಅದಕ್ಕ ಅಕ್ಕ ಮಹಾದೇವಿ ತಾಯಿಯವರು ಅವಾಗ ಹೇಳ್ತಾರ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ, ಹಸೆ ಮೇಲಣ ಮಾತ ಬೆಸಗೊಳ್ಳಲು ಅಟ್ಟಿದಡೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಮ್ಮವರು. ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿದರು, ಚೆನ್ನ ಮಲ್ಲಿಕಾರ್ಜುನನ ತನಗೆ ನಾನಾಗಬೇಕೆಂದು. ಅದಕ್ಕೆ ನನ್ನ ಗಂಡನ ಹೆಸರು ಏನಪ್ಪಾ ಅಂತಂದ್ರ ಚೆನ್ನ ಮಲ್ಲಿಕಾರ್ಜುನ. ಹಂಗ ನನಗ ಲಗ್ನ ಆಗೈತಿ, ನನ್ನ ಗಂಡನ ಹೆಸರ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳಿ. ಅದಕ್ಕೆ ಅಲ್ಲಮ್ಮ ಪ್ರಭು ತಂದೆಗಳು ಏನ್ ಹೇಳ್ತಾರೆ, ಈ ಮದುವೆ ಯಾರ್ಯಾರು ಮಾಡಿಸಿದ್ರು, ಯಾರ್ಯಾರು ಇದ್ರ ಅದ್ರಾಗ ಸಾಕ್ಷಿದಾಯ್ತೇನಿಲ್ಲ. ಅದಕ್ಕ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ, ಗುರುವೇ ತೆತ್ತಿಗನಾದ, ಗುರುಗಳೇ ನನ್ನ ಹೆತ್ತ ತಂದೆಯಾಗಿ ಧಾರೆ ಎರೆದು ಕೊಟ್ರು. ಲಿಂಗವೇ ಮಧುವಣಿಗನಾದ, ಇಷ್ಟಲಿಂಗ ಏನೇ ಲಗ್ನ ಮಾಡು ವರ ಅದ ಮಧುವಣಿಗನಾದ. ಆನು ಮಧುವಣಿ ವ್ಯಕ್ತಿಯಾದನು, ನಾನು ಲಗ್ನ ಆಗಕ್ಕೆ ತಯಾರಾಗಿ ನಿಂತೇನೆ. ಈ ಅನುಭವವೆಲ್ಲ ಈ ಭುವನವೆಲ್ಲರಿಯಲು ಅಸಂಖ್ಯಾತಾರೆನ್ನ ತಾಯಿ ತಂದೆಗಳು. ಈ ಜಗತ್ತು ತಿಳಿದಂಗ ನಮ್ಗೆ ತಾಯಿ ತಂದೆಗಳು ಎಷ್ಟದಾರ? ಅಸಂಖ್ಯಾತರು. ಎಲ್ಲರೂ ನಮ್ಮ ತಂದೆಗಳು, ಎಲ್ಲರೂ ನಮ್ಮ ತಾಯಿಗಳು. ಈ ಜಗತ್ತೆಲ್ಲ ಅರಿಲಕ್ಕಾಗೇನೆ ನನಗೆ ಅಸಂಖ್ಯಾತರು ತಂದೆ ತಾಯಿಗಳು. ಕೊಟ್ಟರು ಪ್ರಭುವಿನ ಮನೆಗೆ, ಕೊಟ್ಟರು ಅಲ್ಲಂ ಪ್ರಭು ತಂದೆ ನಿಮ್ಮ ಮನೆಗೆ ಕೊಟ್ಟು ಕಳ್ಸ್ಯಾರ, ನಿಮ್ಮ ಮಗಗ ನಾನು ಲಗ್ನ ಮಾಡ್ಯಾರ ಅಂತ ಹೇಳಿದ್ರು. ಕೊಟ್ಟರು ಸಾದೃಶ್ಯಪ್ಪ ವರನ ನೋಡಿ, ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನನಗೆ ಪ್ರಭುವೇ, ನನಗ ಚೆನ್ನ ಮಲ್ಲಿಕಾರ್ಜುನ ದೇವನೇ ಗಂಡ. ಹಿಂಗಿಂಗ್ ಇಷ್ಟಿಟ್ಟು ಬಂದೆಲ್ಲ ಸಾಕ್ಷಿದಾರಪ್ಪ ನನ್ನ ಲಗ್ನ ಮಾಡ್ಯಾರ. ಅಕ್ಕ ಮಹಾದೇವಿ ತಾಯಿ ಕುರಿತು ಮೊನ್ನೆ ಇಲ್ಲಿ ಬಂದಂತ ಒಬ್ಬ ಪೂಜ್ಯರೇ ಹೇಳ್ಬಿಟ್ರು, ಅದು 2 ಸರ್ತಿ ಹೇಳಿದ್ರು. ಅಕ್ಕ ಮಹಾದೇವಿ ತಾಯಿಗೆ ಮದುವೆ ಆಗೈತಿ ಅಂತ ಹೇಳಿದ್ರು. ಈಚೆಗಡೆ ಬರೀ ಅಕ್ಕ ಮಹಾದೇವಿ ತಾಯಿಗೆ ಮದುವೆ ಆಗೈತಿ 2 ಬಾರಿ ಹೇಳಿದ್ರು. ಇಲ್ಲಿ 2 ವಚನಗಳಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಗಂಡ ಯಾರು ಅಂತೂ ಸ್ಪಷ್ಟವಾಗಿ ಹೇಳಕತ್ತಾರ. ಅವ್ರು ಇನ್ನೊಂದು ತಮ್ಮ ಸ್ವರವಚನದಲ್ಲಿ ಹೇಳಕತ್ತಾರ, ನನ್ನ ಗಂಡ ಯಾರು, ನನ್ನ ಗಂಡನ ಹೆಸರು ಏನು ಅನ್ನೋದನ್ನ ತಮ್ಮ ಸ್ವರವಚನದಲ್ಲಿ ಹೇಳ್ಯಾರ. ನಮ್ಮ ಅವ್ವ ಹೇಳ್ತಾರೆ ಕೇಳು. ಅಂಗಲಿಂಗಿತವು
ಕುಪಿತವಾದರೆ ಕಲಶ ದೀಪನ ನೋಡಯ್ಯ ಕಲಶ ದೀಪನ ನೋಡಯ್ಯ ನಾನಿನ ಕೊಲಿದ ಕಾರಣದಿಂದಲೇ ನಾನಿನ ಕೊಲಿದ ಕಾರಣದಿಂದಲೇ ಸಲೆ ಮರುಳಾದೆ ನೋಡಯ್ಯ ಸಲೆ ಮರುಳಾದೆ ನೋಡಯ್ಯ ನೀನೊಲ್ಲದಿದ್ದರೆ ಪ್ರಥಮರಿಗೆ ಮೊರೆಗಿಟ್ಟು ನೀನೊಲ್ಲದಿದ್ದರೆ ಪ್ರಥಮರಿಗೆ ಮೊರೆಗಿಟ್ಟು ಶುದ್ಧ ನೋಡಯ್ಯ ಶುದ್ಧ ನೋಡಯ್ಯ ಚನ್ನಮಲ್ಲಿಕಾರ್ಜುನ ದೇವ ನಿಮಗೆ ಚನ್ನಮಲ್ಲಿಕಾರ್ಜುನನ ದೇವ ನಿಮಗೆ ಹಲವರು ಮರಣಾದರಯ್ಯ ಹಲವರು ಮರಣಾದರಯ್ಯ ನೋಟದ ಪ್ರಭೆ ತಲೆಕೂಟವಿಲ್ಲದ ನೋಟದ ಪ್ರಭೆ ತಲೆಕೂಟವಿಲ್ಲದೆ ತೋಟಲೆಗೊಳುತ್ತಿದ್ದೇನಯ್ಯ ತೋಟಲೆಗೊಳುತ್ತಿದ್ದೇನಯ್ಯ. ಈ ಸ್ವರವಚನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಸ್ಪಷ್ಟವಾಗಿ ಹೇಳಾಕ್ತಾರೆ, ನನ್ನ ಗಂಡ ಅಂದ್ರೆ ಯಾರು? ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಅಂದ್ರೆ ಯಾರಪ್ಪ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಚನ್ನಮಲ್ಲಿಕಾರ್ಜುನ ಈಗ ಶ್ರೀಶೈಲದಾಗ ಗುಡಿ ಒಳಗಿರುವಂತ ಅಕ್ಕಲ್ಲ, ಚನ್ನಮಲ್ಲಿಕಾರ್ಜುನ ಅಲ್ಲ. ಚನ್ನಮಲ್ಲಿಕಾರ್ಜುನ ಈ ಶಬ್ದದ ಅರ್ಥ ಪರಮಾತ್ಮ, ಈ ಶಬ್ದದ ಅರ್ಥ ಶಿವ. ಶಿವನೇ ನನ್ನ ದೈವ, ಶಿವನೇ ನನ್ನ ಪತಿ, ಶಿವನೇ ನನ್ನ ಗಂಡ ಅಂತೇಳಿ ಅಕ್ಕ ಮಹಾದೇವಿ ತಾಯಿಯವರು ಹಂಗ ಪಾಲಿಸಿದ್ರು. ಅದಕ್ಕೆ ಕೌಶಿಕ ಮಹಾರಾಜನ ಜೊತೆ ಮದುವೆ ಆಗಿತ್ತು ಅನ್ನೋದು ಸುಳ್ಳ. ಅದಕ್ಕೆ ಇವರೆಲ್ಲ ಅದಾರಲ್ಲ, ಇವ್ರು ಹಿಂಗ ಹುಟ್ಟಿಸ್ಕೊಳ್ ಬರ್ತಿರ್ತಾರ. ಯಾರನ್ನಾರೊಬ್ಬರನ್ನ ಅಪಮಾನ ಮಾಡ್ಬೇಕಾಯ್ತು ಏನ್ ಮಾಡುದು, ಅವ್ರ ಬಗ್ಗೆ ಸ್ವಲ್ಪ ಸಣ್ಣತನದ ಏನ್ರ ಒಂದು ಹೇಳ್ಬಿಡುದು, ಸಣ್ಣ ವಿಚಾರಗಳನ್ನ ಹೇಳ್ಬಿಟ್ರೆ ಅವ್ರ ದೊಡ್ಡ ವ್ಯಕ್ತಿತ್ವ ಸಣ್ಣದಾಕೋತ್ ಬರ್ತೈತಿ. ಹಂಗ ಅಕ್ಕ ಮಹಾದೇವಿ ತಾಯಿಗೆ ಕೌಶಿಕನ ಜೊತೆ ಮದುವೆ ಆಗಿತ್ತು ಅಂತ ಹೇಳಿದ್ರಲ್ಲ, ಇದೊಂದು ಸಣ್ಣ ವಿಚಾರ ಅಲ್ಲ. ಹಾಗೆ ರೆಡ್ಡಿ ಸಮಾಜದ ಬಹಳ ದೊಡ್ಡ ಕೀರ್ತಿಶಾಲಿಯಾದಂಥವ್ರು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು. ಹೇಮರೆಡ್ಡಿ ಇವರು ಮದುವೆಯಾಗದೆ ವೈರಾಗ್ಯದಿಂದ ಸಾಧನೆ ಮಾಡಿ ದೇವರಾದರು. ಇವರು ಮದುವೆಯಾಗಿ ಸಂಸಾರದಲ್ಲಿ ಇದ್ದುಕೊಂಡು ಕಷ್ಟ ಅತ್ತಿ ನಾದ್ನಿ ಗಂಡ ಮೈದ್ನ ಊರಾಗ ಬಂದು ಒಳಗ ದನ ಕರ ಎಲ್ಲ ಮಾಡ್ಕೊಂಡು ಸಾಧನೆಯಿಂದ ಅವರೂ ದೇವರಾಗ್ಬಿಟ್ರು. ಇದರಲ್ಲಿ ಯಾರೊಬ್ಬರೂ ಕಡಿಮೆ ಅಲ್ಲ, ಯಾರೊಬ್ಬರೂ ಶ್ರೇಷ್ಠ ಅಲ್ಲ. ಅಂದ್ರೆ ಇಬ್ರು ಸರಿ ಸಮಾನರು. ವೈರಾಗ್ಯದಿಂದನೂ ದೇವರಾಗ್ಬೋದು, ಸಂಸಾರಿಕ ಮಾರ್ಗದಿಂದನೂ ದೇವರಾಗ್ಬೋದು. ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಗೆ ಒಂದು ಸಣ್ಣ ಕಳಂಕವನ್ನು ತಂದಿಟ್ಬಿಟ್ರು. ಏನ್ ತಂದು ಬಿಟ್ಬಿಟ್ರು ಅಂದ್ರೆ ಅವ್ರಿಗೆ ಪರಮಾತ್ಮ ಭೇಟಿ ಆದತ್ತ, ಪರಮಾತ್ಮ ಸಾಕ್ಷಾತ್ಕಾರ ಆಯ್ತು. ನಿನ್ಗೆ ಏನ್ ಬೇಕು ಅಂತ ಕೇಳಿ ಏನಂತ ಕೇಳಿರತ್ತ, ನಮ್ಮ ರೆಡ್ಡಿ ಕುಲಕ್ಕೆ ಬಡತನ ಬರಬಾರ್ದು, ಅವ್ರನ್ನೇ ಬಂಗಾರ ಬೆಳ್ಳಿ ತುಂಬಿ ತುಳುಕ್ಲಿ ಅಂತ ಕೇಳಿದ್ರತ್ತ ಹೇಳ್ಬಿಟ್ರು. ಅಂದ್ರ ಉಳಿದವ್ರು ಯಾರು ಆ ತಾಯಿಯನ್ನು ಆರಾಧಿಸಬಾರ್ದು, ಆ ತಾಯಿ ಹೆಸರನ್ನ ಹೇಳಬಾರ್ದು, ಕೇವಲ ರಡ್ಡೆ ತಮ್ಮನ್ಯಾಗ ಫೋಟೋ ಇಟ್ಕೋಬೇಕು ಅಂತ. ಹಿಂಗ ಸಮಾಜದಲ್ಲಿ ಭಿನ್ನತೆಯನ್ನು ಮೂಡಿಸುವಂತ ಒಂದು ಅಚ್ಚುಕಟ್ಟಾದಂತ ವ್ಯವಸ್ಥೆ ಐತಿ. ಅದಕ್ಕೆ ಆ ಹೇಮರೆಡ್ಡಿ ಮಾಲಮ್ಮ ತಾಯಿ ದೇವರೇ ಆದಂಥವ್ರು ತಮ್ಮ ಮಂದಿ ಮಕ್ಕಳಿಗೆ ತಮಗನುಕೂಲ ಅಲ್ಲಿಗೆ ಹೇಳ್ತಾರ, ಇಡೀ ಜಗತ್ತಿಗೆ ಕಲ್ಯಾಣ ಆಗುವಂತ ವಿಚಾರಗಳನ್ನ ಕೇಳ್ತಾರೆ ಹೊರತಾಗಿ ಇಂಥ ಒಂದು ಸಣ್ಣತನಗಳನ್ನ ಕೇಳುದಿಲ್ಲ. ಇವ್ರು ನಾವು ಅಂಥವ್ರು ಯಾರೇ ಹೇಳಕ್ ಬಂದ್ರಂದ್ರೆ ಅವ್ರು ಹೇಳಕ್ ಬಂದವ್ರು ದೊಡ್ಡ ಇರುದಿಲ್ಲ. ಅವರು ತಿಳಿದು ನಮ್ಮ ತಕ್ಕ ತಪ್ಪುಗಳನ್ನ ತಲೆ ಒಳಗೆ ತುಂಬುವಂತ ಇದ್ರೊಳಗೆ ಬಂದಿರ್ತಾರ. ಅಂತ ಹೇಳಕ್ ಬಂದಾಗ ನಮ್ಮಂತಕ್ಕ ಒಂದು ಗಣಾಚಾರ ವ್ಯವಸ್ಥೆ ಐತಿ. ಆ ಶರಣರ ಕುರಿತು ಅಪಮಾನಜನಕವಾಗಿ ಮಾತಾಡಕತ್ರ, ಹಂಗೆ ಯಾರೇ ಹೇಳಕತ್ರಂದ್ರ ಅದನ್ನ ಪ್ರತಿಭಟಿಸ್ಬೇಕು, ವಿರೋಧಿಸ್ಬೇಕು. ಏನೇನು ಮಾಡಕತ್ ಮಾಡೋದು. ಅಕಸ್ಮಾತ್ ನಮ್ಗೆ ಆಗಲಿಲ್ಲ, ಅವ್ರು ಭಾಳ ಬಲಿಷ್ಠ ಇದ್ರೆ ಕಿವಿ ಬಾಯಿ ಕಣ್ಣ ಮುಚ್ಕೊಂಡು ಅಲ್ಲಿ ಎದ್ದು ಹೋಗ್ಬಿಡ್ಬೇಕು. ಇಷ್ಟಾದ್ರೂ ಮಾಡಬೇಕು ಹೊರತಾಗಿ ನಾವು ಯಾರು ಗಣಾಚಾರಿಗಳಾಗಿ ಸುಮ್ಮನೆ ಹಂಗೆ ಹೆಂಗೆ ಹೇಳ್ತಾರೆ ತಿಳ್ಕೊಂಡು ಚಪ್ಪ ಹೊಡೆಯಕತ್ತೀರಿ ಅಂತ ಎಲ್ಲ ಮಾಡ್ಕೋತ ಇರಬಾರ್ದು. ಅದಕ್ಕೆ ಪ್ರತಿಭಟನೆ ಮಾಡುವಂತ ಶಕ್ತಿ ಇದ್ದಾಗ ಮಾತ್ರ ನಿಮಗೆ ನಿಮ್ಮ ಧರ್ಮ ಉಳಿಯಕ ಸಾಧ್ಯ ಐತಿ. ಅಲ್ಲನ್ ಪ್ರಭು ತಂದೆಗಳು ಮತ್ತೆ ಮುಂದೆ ಪ್ರಶ್ನೆ ಕೇಳಿದ್ರು, ತಪ್ಪು ಹೊರಟೆ ಎಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ಮಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾವೆಂತು ಹರಿಯಿತು, ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಕೌಶಿಕನ ತಪ್ಪು ಹೊರಸಿಯು ಬಂದಿರುವುದು ಸತ್ಯವೇ? ನೀ ತಪ್ಪು ಹೊರಿಸಿ ಹೊರಗೆ ಬಂದೆ ಅಂತ ಹೇಳ್ತಾರ, ಅದು ಕರೇನ? ಮತ್ತು ಮೈ ಮೇಲೆ ಸೀರೆ ಎಲ್ಲ ತೆಗೆದು ಹಾಕಿ ಏನು ಮಾಡಿ ತಲೆಯಾಗ ಕೂದಲ ಮೈ ತುಂಬ ಬಿಟ್ಕೊಂಡು ಬಂದು
ಮೈ ಮೇಲಿಂದು ಸೀರೆ ತೆಗ್ದಿ ಆರ ಮನಸ್ನ್ಯಾಗ ಅಂಜಿಕೆ ಐತಿ, ಅಪಮಾನ ಆಕೈತಿ ಅಂತೇಳಿ ಕೂದ್ಲಾಗ್ಬಿಟ್ಟಿ. ಮನ ಭ್ರಾಂತು ನಿಶ್ಚಯಿಸಿ ಮನದೊಳಗೆ ಭ್ರಾಂತಿ ಇಟ್ಕೊಂಡು ನನಗೆ ಅಪಮಾನ ಆಕೈತಿ ಅಂತ ಕೂದ್ಲಾಗ್ಬಿಟ್ಟಿ. ಕೇಶವಂಬೆ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾನವೆಂತೂ ಹರಿಯಿತು. ಅಪಮಾನ ಹೆಂಗೆ ಹೋಗ್ತೈತಿ? ನೀ ಅಪಮಾನ ಅಪಮಾನಗಳನ್ನು ಬಿಟ್ಟವರೇ ಶರಣರು. ನೀ ಅಪಮಾನವನ್ನು ಹೆಂಗೆ ಬಿಟ್ಟಂಗಾಯ್ತು? ನೀನು ಸೀರೆ ಬಿಟ್ಟು ಕೂದಲು ಹಾಕೊಂಡು ಹಂಗೆ ಅಪಮಾನದಿಂದ ನೀ ದೂರಾಗಿ ಅದಕ್ಕೆ ನಿನಗೆ ಶರಣೆ ಎಲ್ಲಕ್ಕಾಗೋದಿಲ್ಲ. ಮತ್ತು ಕೌಶಿಕನ ಮೇಲೆ ತಪ್ಪು ಹೊರಿಸಿ ಬಂದಿಯತ್ತ ಎಲ್ಲರೂ ಹೇಳತ್ತಾರ, ಅದು ಕರೆನೋ ಸುಳ್ಳು? ಮತ್ತು ಅಲ್ಲಂ ಪ್ರಭುದೇವರು ಅವ್ರ ಮಾತು, ಆ ಧಾಟಿ, ಆ ಇದು ಶೈಲಿ ಹೆಂಗೈತೆ ನೋಡ್ರಿ, ಹೆಂಗೆ ಗಟ್ಟಿಯಾಗಿ ಕೇಳಿದರು. ಹಿಂಗೆ ಗಟ್ಟಿಯಾಗಿ ಕೇಳದೆ ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ತಾರೆ, ಸಾಧ್ಯ ಅಂತೂ ಆ ಕೌಶಿಕನ ಯಾಕೆ ಅರಮನೆಗೆ ಹೋದ್ಯಾ, ಅಲ್ಲಿ ಏನೇನು ಕರಾರುಗಳನ್ನ ಮಾಡಿದ್ಯಾ, ಆ ಕರಾರುಗಳನ್ನ ಅವ ಹೆಂಗೆ ತಪ್ಪಿದ, ಅವ ಹೆಂಗೆ ತಪ್ಪಣ ನಾ ಹೆಂಗೆ ಅಲ್ಲಿನ ಮನೆ ತೊರೆದು ಹೊರಗೆ ಬಂದಿದ್ದೆ ಅಂತ ಸಾಧ್ಯ ಅಂತೂ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟರು. ವಿವರಣೆಯನ್ನು ಕೊಟ್ಟು ಹೇಳಿದರು, ಕಂಗಳ ಕಳೆದು ಕರುಳ ಕಿತ್ತು. ಕಂಗಳ ಕಳೆದು ಅಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಇರ್ತವೆ, ಪಂಚ ವಿಷಯಗಳಿರ್ತವೆ. ಕಣ್ಣಿಗೆ ನೋಡುವ ಸುಖ, ನಾಲಿಗೆಗೆ ರುಚಿಯ ಸುಖ, ಚರ್ಮಕ್ಕೆ ಸ್ಪರ್ಶ ಸುಖ, ಕಿವಿಗೆ ಶಬ್ದ ಸುಖ, ಹೀಗೆಲ್ಲ ಸುಖಗಳಿರ್ತವಲ್ಲ, ಆ ಎಲ್ಲ ವಿಷಯ ಸುಖಗಳನ್ನು ಕಳ್ಕೊಂಡಿನಿ ನಾನು. ಕರಳ ಕಿತ್ತು. ಕರಳನ್ನು, ನಮ್ಮ ಕರಳ ಅಂದ್ರೆ ಯಾವ್ದ್ರಿ? ಬಂಧು ಬಳಗ ಸಂಬಂಧಿಕರು ಇರ್ತಾರಲ್ಲ, ಇವರೇ ನಮ್ಮ ಕರಳ. ಆ ಕರಳಗಳನ್ನೆಲ್ಲ ಕಿತ್ತು ಒಗೆದ್ಬಿಟ್ಟಿನಿ, ಅವ್ರ ಸಂಬಂಧ ಇಲ್ಲತ್ತೆ ಅವ್ರನ್ನ ಕಿತ್ತು ಒಗೆದು ಬಂದೀನಿ. ಕಾಮನ ಮೂಗಪ್ಪ ಇದು, ಬೇಕು 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 ಅನ್ನೋದೇ ಕಾಮ. ಆ ಕಾಮ, ಕ್ರೋಧ, ಲೋಭ, ಮೋಹ, ಇವೆ ಮದ ಮತ್ಸ ಏನು 8 ವೈರಿಗಳದಲ್ಲ, ಅಕ್ರನ್ನೆಲ್ಲ ಮೂಗ ಕೊಯ್ದು ಬಿಟ್ಟಿನಿ ಅಂದ್ರೆ ಅವು ನನ್ನ ಸೆನೆಕ್ಸ್ ಬರ್ಲಾರ್ದಂಗೆ ಮಾಡಿ ಕೊಯ್ದು. ಬಂಗದ ಬಟ್ಟೆಯ ಭವ ಗೆಲಿದವಳಿಗೆ. ಬಂಗದ ಬಟ್ಟೆ ಯಾವುದಪ್ಪ ಅಂದ್ರೆ ಈ ಶರೀರನೇ ಬಂಗದ ಬಟ್ಟೆ. ಬಟ್ಟೆ ಈ ಶರೀರ ಬಟ್ಟೆ, ಇದು ಎಂಥ ಬಟ್ಟೆ? ಬಂಗದ ಬಟ್ಟೆ. ಇವತ್ತೆಲ್ಲ ನಾಳೆ ಕೆಟ್ಟ ಹೋಗುವಂಥ ವಸ್ತು ಐತಿ. ಈಗ ಇರುವಂಥ ಆಕಾರಗಳು ಮುಂದೆ ಇರುವುದೇ ಇಲ್ಲ. ಅದು ದಿವ್ಸಕ್ಕೆ ಕ್ಷಣಿಸ್ಕೊತ್ ಹೋಗಿ ಯಾರೂ ನೋಡ್ಲಾರ್ದಂಗಾಗಿ, ಯಾರು ಇದು ಮಾಡ್ಲಾರ್ದಂಗಾಗಿ ನಾಶ ಹೋಗ್ತದೆ. ಬಂಗದ ಬಟ್ಟೆ ಐತಿ ಇದು. ಬಂಗದ ಬಟ್ಟೆಯ ಭವ ಗೆಲಿದು ಅಂದ್ರೆ ಇದ್ರ ಎಷ್ಟು ನಮ್ಗೆ ಸಾಥ್ ಕೊಡ್ತೈತಿ, ಇದ್ರ ಅವಶ್ಯಕತೆ ಎಷ್ಟೈತಿ ಅನ್ನೋದು ಗೊತ್ತು ಮಾಡಿಕೊಂಡು ಈ ಭವವನ್ನು ಗೆದ್ದೀನಿ ಅಂದ್ರೆ ಹುಟ್ಟು ಸಾವುಗಳಿಂದ ನಾನು ಮುಕ್ತಳಾಗಿನಿ. ಅಂಗವೆಲ್ಲಿ ಅದು ಹೇಳ, ಹಿಂಗೆಲ್ಲ ತ್ಯಾಗ ಮಾಡ್ದಕ್ಕಿ ನನಗೆ ಶರೀರ ಅನ್ನೋದು ಎಲ್ಲಿ ಐತಿ ಹೇಳ. ಶೃಂಗಾರವೆಂಬ ಹಂಚಿಗೆ ತೆರೆದಡೇನುಂಟು. ಶೃಂಗಾರವನ್ನು ಎಂತ ಹೆಂಚ ರೊಟ್ಟಿ ಮಾಡಿ ಹಂಚಿರ್ತಾರೆ, ತಿಕ್ಕಿ 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 ಇದು ಮಾಡ್ತಾರೆ. ಎಷ್ಟು ತಿಕ್ಕಿದ್ರೆ ಅದು ಬೆಳಗಾಕೈತನ, ನಾ ಮಿನ್ಸಕ್ಕೆ ಚಲೋ ಮಾಡ್ತೈತಿ, ಅದ್ರ ಕರ್ಗೆ ಇರೋದು. ಹಂಗೆ ಈ ಶರೀರ ಏನೈತಲ್ಲ, ಈ ಶರೀರಕ್ಕೆ ಎಷ್ಟು ನಾವು ಪೌಡ್ರ್ ಹಚ್ಚಿದ್ರೇನು, ಎಷ್ಟು ಸ್ಲೋ ಹಚ್ಚಿದ್ರೇನು, ಎಂಥ ಶಾಂಪು ಹಚ್ಚಿದ್ರೇನು, ಎಂಥ ಸಾಬೂನು ಹಚ್ಚಿದ್ರೇನು ಮಿನ್ಸ್ತೈತಿ. ಆದ್ರೆ ಇದು ಮತ್ತೆ ಗ್ಯಾರಂಟಿ ಕೆಡುವೆ. ಅದಕ್ಕೆ ಅಂಥ ಹಂಸತೆ ತಿಳ್ಕೊಂಡಿನಿ ಈ ಶರೀರ. ಅದಕ್ಕೆ ನನಗೆ ಶರೀರ ಐತೆ, ನನಗೆ ಶರೀರ ಎಲ್ಲಿ ಐತಿ? ಅಂಗವೇ ಲಿಂಗವ ಪರಿಯನಗೆ ಶ್ರೀಗಿರಿ ಚೆನ್ನ ಮಲ್ಲಿಕಾರ್ಜುನ ದೇವ. ಈ ಅಂಗ ಏನೈತಲ್ಲ ಅದನ್ನೆಲ್ಲ ನಾ ಏನು ಮಾಡ್ಕೊಂಡ್ಬಿಟ್ಟಿನಿ? ಲಿಂಗ ಮಾಡ್ಕೊಂಡು ಬಿಟ್ಟಿನಿ. ನನ್ನ ಪಂಚ ಜ್ಞಾನೇಂದ್ರಿಯಗಳನ್ನ ಪಂಚಲಿಂಗಗಳನ್ನಾಗಿ ಮಾಡ್ಕೊಂಡಿನಿ. ಪಂಚ ಕರ್ಮೇಂದ್ರಿಯಗಳನ್ನ ಪಂಚಲಿಂಗಗಳನ್ನಾಗಿ ಮಾಡ್ಕೊಂಡಿನಿ. ಕಣ್ಣವನ್ನ ಶಿವಲಿಂಗವಾಗಿ ಮಾಡ್ಕೊಂಡಿನಿ, ಕಿವಿಯನ್ನ ಪ್ರಸಾದ ಲಿಂಗವಾಗಿ ಮಾಡ್ಕೊಂಡಿನಿ, ಅದೇ ನಾಲಿಗೆಯನ್ನ ಗುರುಲಿಂಗವಾಗಿ ಮಾಡ್ಕೊಂಡಿನಿ, ನಾಸಿಕವನ್ನ ಆಚಾರಲಿಂಗವಾಗಿ ಮಾಡ್ಕೊಂಡಿನಿ, ಚರ್ಮವನ್ನ ಜಂಗಮಲಿಂಗವಾಗಿ ಮಾಡ್ಕೊಂಡಿನಿ. ಹಿಂಗೆ ಪಂಚ ಜ್ಞಾನೇಂದ್ರಿಯಗಳನ್ನು ನಾನು ಲಿಂಗವಾಗಿಸ್ಕೊತೀನಿ. ನನ್ನಲ್ಲಿರುವ ಪಂಚ ಕರ್ಮೇಂದ್ರಿಯಗಳನ್ನು ಗುಹ್ಯ, ಗುದ, ಗುಹ್ಯ, ಪಾಣ, ಕಾಲು, ಕೈ, ಬಾಯಿ ಇವ್ರನ್ನೆಲ್ಲ ಏನು ಮಾಡ್ಕೊಂಡಿನಿ? ಇವ್ರನ್ನೂ ಲಿಂಗವಾಗಿ ಮಾಡ್ಕೊಂಡಿನಿ. ಅದಕ್ಕೆ ನನಗೆ ಅಂಗ ಅನ್ನೋದೇ ಇಲ್ಲ, ಇಲ್ಲಿ ಕೇವಲ ಲಿಂಗ ಉಳಿದೈತಿ ಮತ್ತೆ ಅಕ್ಕ ಮಹಾದೇವಿ ತಾಯಿ ಸ್ಪಷ್ಟವಾಗಿ ಹೇಳಿದ್ರು. ಹಂಗಾರೆ ಮತ್ತೆ ಇದು ಕರ್ರ ಕಾಣತ್ತಲ್ಲ, ಮೈ ಏನಿದು ಕೂದಿದ್ದು ಅಲ್ರಿ, ಕರ್ರನ್ನು ಕೂದ್ಲ. ಮತ್ತೆ ನಿನ್ನ ಮಿಂಚದ ಶರೀರ ಕಾಣೋದು ಬರೀ ಕೂದಲೇ ಕಾಣ್ತಾವಲ್ಲ. ಅವಾಗ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ. ಈಗ ಕೂದಲ ಹಿಂಗೆ ಬಿಟ್ಟಿನೇ ಕಾಯ ಕರ್ರ ಕಾಣತೈತೆ, ಕೂದಲ ತೆಗೆದ್ರೆ ಮಿಂಚಕ್ಕೆ ಚಲೋ ಮಾಡ್ತದೆ. ಅಂತರಂಗ ಶುದ್ಧವಾದ ಬಳಿಕ, ನನ್ನ ಒಳಗ ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ದೇವನಿಗೆ ಒಲಿದ ಕಾಯವು ಇದ್ದಡೇನು ಪ್ರಭುವೇ, ಯಾಕೆ ಕಾಡ್ತೀರಿಪ್ಪ, ನನ್ನ ಕಾಯಿ ಹೆಂಗಿದ್ದರ್ರಿ ಏನು ಅತ್ತಕ್ಕ ಮಹಾದೇವಿ ತಾಯಿ ಹೇಳಿದ್ರು. ಅಲ್ಲಂ ಪ್ರಭು ತಂದೆಗಳು, ದೇವನು ಒಲಿದ ನೀನು ಒಲಿದೆ ಎಂಬುದು ಅದ್ಯಾವುದವ? ದೇವ್ರ ನಿನಗೆ ಒಲ್ತಾನ, ನೀ ದೇವ್ರಿಗೆ ಒಲ್ತೀನಿ ಐತಿ. ಇದು ಹೆಂಗಿದು?
ಭಾವ ಶುದ್ಧವಾದಲ್ಲಿ ಸೀರೆ ಇಳಿದು ಕೂದಲು ಮರೆಸಲೇತಕ್ಕೆ ನಿನ್ನ ಭಾವ ಅಟ್ಟು ಶುದ್ಧ ಇತ್ತಂದ್ರೆ ಮತ್ತ ಸೀರೆ ತೆಗೆದು ಯಾಕೆ ಕೂದಲ ಬಿಟ್ಟಿ? ನಿನ್ನ ಒಳಗ ಹೊಟ್ಟೆ ಹೊಲಸೈತಿ, ನಿನ್ನ ಒಳಗ ಏನೋ ಒಂಥರ ಅಪಮಾನದ ಇದು ಐತಿ, ಗಾಳಿ ಐತಿ, ಅದ್ರ ಸಲ ಕೂದಲ ಬಿಟ್ಟಿ ನೀನು. ಅಂತರಂಗಕ್ಕೆ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. ನಿನ್ನ ಒಳಗೇನ ನಾಚಿಕೆ ಐತಲ್ಲ, ನಿನ್ನ ಒಳಗೇನ ನಾಚಿಕೆ ಮಾನವರ ಇರ್ತಲ್ಲ, ಅವೆಲ್ಲ ನಿನ್ನ ಒಳಗದವು, ಅವು ನಿನ್ನ ಹೊರಗೆ ಕಾಣಕತ್ತಾವ ಅಷ್ಟೇ. ಅದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ಇದೇನೈತಲ್ಲ, ನಮ್ಮ ಪರಮಾತ್ಮ ಒಪ್ಪಿಕೊಳ್ಳುವಂಥ ಮಾತು ಅಲ್ಲ. ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ, ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗಿಡದು. ಒಂದು ಯಾವುದೋ ಒಂದು ಬಾಳೆಹಣ್ಣು ತಗೋತೀರಿ, ಬಾಳೆಹಣ್ಣು ಫಸ್ಟಿಗೆ ಹೆಂಗೆ ಇರ್ತಾರಿವ, ಹಸಿರು ಇರ್ತಾವೆ, ಮುಂದೆ ಹೋಗಿ ಏನಕ್ಕವು ಹಣ್ಣು ಹಾಕೋ, ಹಳದಿ ಹಾಕೋ, ಹಳದಿ ಆದ್ರೆ ಹಣ್ಣಾಗಿ ಬಿಟ್ಟಿರ್ತಾವನು ಇಲ್ಲ, ಮ್ಯಾಗಿ ಚಿಕ್ಕಿ ಬೀಳ್ಬೇಕು, ಸ್ವಲ್ಪ ಮ್ಯಾಗ ಡಾಗಡಾಗ ಆಗಕತ್ತಂದ್ರೆ ಏನಾಕೈತಿ, ಒಳಗೆ ಹಣ್ಣು ಏನಾಗಿರ್ತೈತಿ, ರುಚಿಯಾಗಿರ್ತೈತಿ. ಅದು ಕೆಟ್ಟ ಇದು ಇದ್ದಿದ್ದು ಹೋಗಿ ಲಾಳಿ ಇದ್ದಿದ್ದು ಹೋಗಿ ಇದುವಾಗಿ ಬದಲಾವಣೆ ಆಗಿ ಏನಾಗಿರ್ತದ, ರುಚಿಯಾಗಿರ್ತದೆ. ಮಾವಿನ ಹಣ್ಣು ನೋಡ್ರಿ ಸದ್ಯ ಬಂದು ಹಸಿರು ಇರ್ತದೆ, ಬಾಯ ಕಡೆಕ್ ಹೋದ್ರೆ ಕೆಟ್ಟ ಹುಳಿ ಜಿಡ್ಡ, ಹೌದಿಲ್ರಿ? ಅಂಥ ಹುಳಿ ಜಿಡ್ಡು ಇದ್ದಿದ್ದು ಪಕ್ವ ಆಗಿ ಆದಂಗೆ ಇದಾದಂಗೆ ಏನಾಕೈತಿ, ಬಣ್ಣ ಬದಲಾಕೈತಿ. ಬಣ್ಣ ಪೂರ್ತಿ ಬಣ್ಣ ಬದಲಾಗಿ ಏನಾಕೈತಿ, ಹಳದಿ ಬಣ್ಣಕ್ಕೆ ಬರ್ತೈತಿ, ಆಮೇಲೆ ಮೆತ್ತಗಾಕೈತಿ. ಹಿಂಗೆ ಆದಾಗ ಆ ಸಿಪ್ಪೆಯ ರೂಪ ಕೆಡ್ತಂದ್ರ ಒಳಗೆ ಏನಾಗಿರ್ತೈತಿ, ಹಣ್ಣ ಪಕ್ವಾಗಿರ್ತೈತಿ. ಇಲ್ಲೆಲ್ಲ ಕೂತವಲ್ರಿ ಒಂದು ಅಷ್ಟು ಕುರ್ದಿ ಮ್ಯಾಗಿನ ಸಿಪ್ಪೆಯ ರೂಪಗಳ ಎಲ್ಲ ಕೆಟ್ಟವು, ಅದ್ರ ಒಳಗ ಅನುಭವ, ಒಳಗ ಜ್ಞಾನ, ಒಳಗ ಪರಮಾತ್ಮನ ಚೇತನ ಏನಾಗೈತಿ ಇವ್ರತಕ್ಕೆ ಹೆಚ್ಚಾಗೈತಿ. ಹಂಗ ಸಿಪ್ಪೆ ಒಪ್ಪ ಗಟ್ಟಲ್ಲದೆ ಒಳಗಿನ ರಸವು ಪಕ್ವವಾಗದಣ್ಣ. ಕಾಮನ ಹೊರಗಳ ಸಿಪ್ಪೆ ಒಪ್ಪಗಿಡದು, ಕಾಮನ ಮುದ್ರೆಗಳ ಕಂಡು ನಿಮಗೆಲ್ಲ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ, ಚನ್ನ ಮಲ್ಲಿಕಾರ್ಜುನ ದೇವನಿಗೆ ಒಳಗಾದವಳ. ಇಲ್ಲೆಲ್ಲರೂ ಕೂತಿರ್ಲ ಪ್ರಭು ತಂದೆ, ಎಲ್ಲರೂ ತಮ್ಮಂತಲೇ ಜ್ಞಾನಿಗಳಲ್ಲ, ತಮ್ಮಂತಷ್ಟೇ ವಿಚಾರವಾದಿಗಳಲ್ಲ. ಯಾರು ಅಲ್ಪ ಜ್ಞಾನಿಗಳು, ಅಲ್ಪ ವಿಚಾರವಂತರು ಏನೇ ಇರ್ಬೋದು, ಅವರು ನನ್ನ ದೇಹದ ಸುಂದರತೆಯನ್ನು ನೋಡಿ, ಈ ಹೆಣ್ಣ ಗಂಡ ಅನ್ನೋಂಥ ಭಾವನೆಯಿಂದ ನೋಡಿ ಅವ್ರ ಮನಸ್ಸು ಕೆಟ್ಟು ಅವ್ರಿಗೇನ್ರ ತೊಂದರೆ ಆಗಿತ್ತು ಅನ್ನೋ ಸಲ ಹಿಂಗೆ ನಾ ಕೂದಲ ಬಿಟ್ಕೊಂಡು ಬಂದಿನ ತಂದೆ, ನನ್ನ ತಕ್ಕ ಯಾವುದೇ ಜೀವ ಭಾವ ದೇಹ ಭಾವ ಯಾವುದೂ ನನ್ನ ತಕ್ಕಿಲ್ಲ, ಯಾಕೆ ನನಗೆ ಕಾಡಾಕತ್ತೀರಿ? ಮತ್ತೆ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಶರೀರದ ಮೇಲಿನ ಮೋಹ ಇಲ್ಲ ಅನ್ನುವಂಥ ವಿಚಾರವನ್ನ ಅಲ್ಲಂ ಪ್ರಭು ದೇವರಿಗೆ ಸ್ಪಷ್ಟಪಡಿಸಿಬಿಟ್ರು. ಅಂದ್ರೆ ಅಲ್ಲಮ ಪ್ರಭು ತಂದೆಗಳು 3 ಹಂತಗಳಲ್ಲಿ ಅಕ್ಕ ಮಹಾದೇವಿ ತಾಯಿಯನ್ನ ಪರೀಕ್ಷೆ ಮಾಡ್ತಾರೆ. ಒಂದನೇದ್ದು ನಮ್ಮ ತಕ್ಕ ಎಷ್ಟು ಶರೀರ ಅದಾವ್ರಿ? 3 ಶರೀರ. ಕಣ್ಣಿಗೆ ಕಾಣುವುದಿದು ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಪಂಚಮಹಾಭೂತಗಳಿಂದಾಗೈತಿ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳ ಸಮ್ಮಿಶ್ರಣವೇ ಈ ಪಂಚಮಹಾಭೂತ ಐತಿ. ಈ ಪಂಚಭೂತದ ಪರೀಕ್ಷೆಯನ್ನು ಮಾಡಿದರು. ಪಂಚಭೂತದಿಂದ ಆದಂಥ ಈ ಸ್ಥೂಲ ಶರೀರದ ಪರೀಕ್ಷೆ ಮಾಡಿದ್ರು. ಈ ಶರೀರ ಕೆಟ್ಟಿಲ್ಲ, ಈ ಶರೀರದ ಮೇಲೆ ಈ ಮೋಹ ಇಲ್ಲ, ಈ ಶರೀರ ಶುದ್ಧವಾಗೈತಿ ಅನ್ನುವಂಥ ಒಂದನೇ ಪರೀಕ್ಷೆ ಆಯ್ತು. ಎಸ್ ಅದು ಮನಸ್ಸಿನಾಗ್ರ ಅಲ್ಲಿ ಹೊರಗಲ್ಲ, ಮನಸ್ಸಿನಾಗ ಅನ್ಕೊಂಡು 2ನೇ ಪರೀಕ್ಷೆಯನ್ನು ಚಲೋ ಮಾಡಿದ್ರು. ಒಂದನೇದ್ದು ಸ್ಥೂಲ ಶರೀರ, ಅದರೊಳಗೆ ಏನೈತಿ ಸೂಕ್ಷ್ಮ ಶರೀರ ಐತಿ, ಅದರೊಳಗೆ ಏನೈತಿ ಪರಮಾತ್ಮದನ, ಅದಕ್ಕೆ ಕಾರಣ ಶರೀರ ಆತದ. ಹಿಂಗೆ 3 ಶರೀರಗಳು ಶುದ್ಧವಿಲ್ಲೋ ಪರೀಕ್ಷೆ ಮಾಡಕ್ಕೆ 1ನೇ ಶರೀರ ಆಯಿತು. 2ನೇ ಶರೀರದ ಪರೀಕ್ಷೆಯನ್ನು ಆರಂಭ ಮಾಡಿದರು. 2ನೇ ಶರೀರ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಏನನ್ನು ಒಳಗೊಂಡಿರ್ತೈತೆ ಅಂದ್ರೆ ಮನಸ್ಸು ಮತ್ತು ಬುದ್ಧಿ, ಮನಸ್ಸು ಬುದ್ಧಿಗಳ ಸಮ್ಮಿಶ್ರಣವೇ ಈ ಸೂಕ್ಷ್ಮ ಶರೀರವಾಗಿರ್ತೈತಿ. ಅದು ಸರಿ ಐತಿಲ್ಲೋ ಅನ್ನೋ ಪರೀಕ್ಷೆಯನ್ನು ಅಲ್ಲಂ ಪ್ರಭು ತಂದೆಗಳು ಮಾಡಕ್ಕೆ ಚಲೋ ಮಾಡ್ತಾರೆ. ನೀನು ದೇವರೊಳಗು, ದೇವರು ನಿನ್ನೊಳಗು ಎಂಬ ಟಾವನರಿಯೇ. ನೀ ಹೇಳಿದಿ ದೇವರ ನಿನ್ನೊಳಗದಾನ, ನೀನು ದೇವರೊಳಗದೀನಿ ಅಂತ ಹೇಳಿದಿ. ಇದು ಹೆಂಗಿದು? ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ. ಆದ್ರೆ ಅದ್ರ ಟಾವರ್ ಎಲ್ಲೈತಿ, ಆ ದೇವ್ರ ಜಗಾರ ಎಲ್ಲೈತಿ, ದೇವ್ರಿ ಹೆಂಗದಾನ? ನೀನು ದೇವ್ರೊಳಗೆ ಹೇಳ್ತಿ, ದೇವ್ರು ನಿನ್ನೊಳಗೆ ಹೇಳ್ತಾನೆ. ಹಂಗಾರ ದೇವ್ರಿ ಎಂಥವದಾನ? ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ, ಅಯ್ಯ ಪಾತಾಳ ವಿತ್ತಿತ್ತ ಶ್ರೀಪಾದಂಗಳ ತತ್ತ. ಅಂದ್ರೆ ಈ ಪಾತಾಳ ಲೋಕ ಅನ್ನೋದು ಏನೈತಲ್ಲ, ಅದು ಈ ಕಡೆ ಐತತ್ತ. ಪರಮಾತ್ಮನ ಪಾದ ಅದಕ್ಕೆ ತೆಳಕದತ್ತ. ಶ್ರೀಪಾದ ಒತ್ತತ್ತ. ಬ್ರಹ್ಮಾಂಡ ವಿತ್ತಿತ್ತ, ಜಗತ್ತೊಳಗೇನು ಮೇಘ ಲೋಕತ್ತಾರ, ಬ್ರಹ್ಮಾಂಡ ಇತತಿ ಐತತ್ರಿ. ಅರ ಮಣಿ ಮುಕ್ಕಟ ಅತ್ತತ್ತ. ಆ ಪರಮಾತ್ಮನ ತಲೆ ಏನೈತಲ್ಲ ಅದ್ರ ಅಚ್ಚಿ ಕಡೆ ಐತಿ. ಅಯ್ಯ ದಶ ದಿಕ್ಕುಗಳು ಇತ್ತಿತ್ತ. ಏನು 10 ದಿಕ್ಕುಗಳದಾವಲ್ಲ, 8 ಮುಖ್ಯ ದಿಕ್ಕುಗಳು, 8 ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಈಶಾನ್ಯ, ವಾಯುವ್ಯ,
ನೈಋತ್ಯ, ಆಗ್ನೇಯ, ಹಿಂಗೆ 8 ದಿಕ್ಕು. ಮುಖ್ಯ ದಿಕ್ಕುಗಳು, ಉಪದಿಕ್ಕುಗಳು, ಆಮೇಲೆ ಮೇಲೊಂದು ದಿಕ್ಕು, ಕೆಳಗೊಂದು ದಿಕ್ಕು. 10 ದಿಕ್ಕು ಏನದಾವಲ್ಲ ಜಗತ್ತಿನ 10 ದಿಕ್ಕು ಎಲ್ಲಿಗದಾವ್ರಿ ಇತಾತಿ ಅದಾವತ್ರಿ. ಆರ್ ಪರಮಾತ್ಮನ ಕೈಯ ಅತತತತವತ್. ದಶ ದಿಕ್ಕುಗಳು ಇತ್ತಿತ್ತ, ದಶಭುಜಂಗಳು ಅತ್ತತ್ತ. ಚನ್ನ ಮಲ್ಲಿಕಾರ್ಜುನಯ್ಯ ನೀನೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದೆ ಅಂದ್ರೆ ಅಷ್ಟು ಹಂಗಿರುವಂತ ದೇವ್ರ ಹಿಂಗೆ ಬಂದು ಸಣ್ಣವಾಗ್ಯಾನ. ಇವನೇ ನನ್ನ ದೇವ್ರ, ಇವ್ರ ಒಳಗ ನಾ ಆಗಿನಿ, ನನ್ನ ಒಳಗ ಇವ ಆಗ್ಯಾನ. ಲಿಂಗಯ್ಯನೊಳಗ ನಾ ಆಗಿನಿ, ನನ್ನೊಳಗ ಲಿಂಗಯ್ಯ ಆಗ್ಯಾನ. ಈ ಮಾತನ್ನ ಹೇಳಿ ಅಲ್ಲಂ ಪ್ರಭು ದೇವರುಗಳು ಮತ್ತೆ ಮುಂದೆ ಪ್ರಶ್ನೆ ಹೊಡಿಸಿದ್ರು. ಸಿಪ್ಪೆ ಒಪ್ಪುಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಇದು ಗುಹೇಶ್ವರ ಲಿಂಗವು ಒಪ್ಪದ ಮಾತು. ಅಕಸ್ಮಾತ್ ಸಿಪ್ಪಿ ಕೆಡ್ತತಿ, ಸೇಬುಣ್ಣು ಇರ್ತೈತಿ, ಅದಕ್ಕೆ ಮ್ಯಾಗ ಡಾಗ ಬಿತ್ತಂದ್ರಿ ಇವ ಗ್ಯಾರಂಟಿ ಒಳಗದ ಕೆಟ್ಟ ಇರ್ತೈತಿ. ನೋಡೋಣ ಗೊತ್ತಾಗದು ಕೆಟ್ಟೈತಿ ಚಲೋ ಐತಿ ಅನ್ನೋದು. ಹೌದಲ್ಲ? ಹಂಗೆ ಸಿಪ್ಪಿ ಮ್ಯಾಗ ಕೆಟ್ಟೈತಿ ಅಂದ್ರೆ ಒಳಗೇನು ಅರ್ಥ? ಒಳಗೆ ಕೆಟ್ಟೈತಿ ಅಂತ ಅರ್ಥ. ಅದಕ್ಕೆ ಇದು ನಾವು ಒಪ್ಪಲಾರ ಮಾತು ಅಂತೇಳಿ ಹೇಳ್ಬಿಟ್ಟು ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುದು ಒಂದು ಮನ, ಆ ಮನ ಚನ್ನ ಮಲ್ಲಿಕ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೇ ಚನ್ನ ಮಲ್ಲಿಕಾರ್ಜುನ ದೇವ. ನನ್ನ ಅಂತಕ್ಕಿರುವುದು ಒಳಗೇನೈತ್ಲ ಮನಸ್ಸ ಅನ್ನೋದೈತಿ. ಅಂದ್ರ ಸಿಪ್ಪೆ ಒಪ್ಪಗೆಟ್ಟೈತಿ, ಒಳಗ ಹಣ್ಣು ಪಕ್ವಾಗೈತಿ, ರಸ ಆಗೈತಿ, ಪಕ್ವಾಗೈತಿ ಅಂತ ಹೇಳಿದೆ. ಒಳಗ ರಸ ಅಂದ್ರೆ ಯಾವುದು? ಮನಸ್ಸ. ಅಂದ್ರೆ ಸಿಪ್ಪಿ ಒಪ್ಪಗೆಟ್ಟೈತಿ ಅಂದ್ರ ಇದ್ರ ಅರಿವಿ ಎಲ್ಲ ತೆಗೆದು ಹೋಗದಿ ಅಂದ್ರ ಒಳಗಿನ ಮನ ಅನ್ನೋದು ಕೆಟ್ಟೈತಿ ಅಂತ ಅಲ್ಲಂಪ ತಂದೆಗಳು ಹೇಳಿದಾಗ ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು, ಇಲ್ಲ ನನಗಿರುವುದೇ ಒಂದೇ ಒಂದು ಮನಸ್ಸೈತಿ. ಆ ಮನಸ್ಸ ಪರಮಾತ್ಮನಂತೆ ಒಂದಾಗಿಬಿಟ್ಟೈತಿ. ಅದಕ್ಕೆ ಅದು ಕೆಟ್ಟಿಲ್ಲ. ಹಂಗೆ ಕೆಟ್ಟಿಲ್ಲ ಹೇಳ್ತಿ. ಅದು ನನ್ನ ಹೆಂಗೆ ಹೇಳಕ್ಕೆ ಸಾಕ್ಷಿ ಪಡಕ್ಕೆ ಮಾಡಿ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಾಗ ಏನೈತಿ ಅನ್ನೋ ಯಾರಿಗೆ ಗೊತ್ತೈತ್ರಿ? ಪರಮಾತ್ಮಗೆ ಗೊತ್ತೈತಿ. ಪರಮಾತ್ಮಗ ನನ್ನ ಮನಸ್ಸಿನ ಆಳ ಅಗಲ ಏನು ಒಳಗ ಹೊರಗೆ ಎಲ್ಲ ಗೊತ್ತೈತಿ. ಪರಮಾತ್ಮನೇ ಸಾಕ್ಷಿ ತಂದೆ. ಇದಕ್ಕಿಂತ ಹೆಚ್ಚಿಗೆ ನಾನು ಒಳಗಿನ ಮನದ ಬಗ್ಗೆ ಹೇಳಕ್ ಆಗೋದಿಲ್ಲ ಅನ್ನಂತ ಮಾತು ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು. ಅಲ್ಲಂ ಪ್ರಭುದೇವಂದ್ರಗಳು ಅಲ್ಲಿಗೆ ಮುಗಿಸಿದ್ರು. ಮತ್ತೆ ಮುಂದೆ ಹೇಳಿದ್ರು, ರೂಪಿಂಗೆ ಕೇಡುಂಟು. ರೂಪ ಏನಿರ್ತೈತಿ ಅದು ಕೆಟ್ಟ ಹೋಗ್ತೈತಿ, ನಿರೂಪಿಂಗೆ ಕೇಡಿಲ್ಲ. ಪರಮಾತ್ಮ ಆಕಾರ ಇಲ್ಲಾರ್ದವದನ, ಅದಕ್ಕೆ ಕೇಡಿಲ್ಲ. ಜಗತ್ತಿನೊಳಗೆ ಏನೇನು ರೂಪ ಒಳಗವಲ್ಲ ಅವೆಲ್ಲ ಕೆಟ್ಟಪ್ಪ. ರೂಪಿಂಗೆ ಕೇಡುಂಟು, ನಿರೂಪಿಂಗೆ ಕೇಡಿಲ್ಲ. ರೂಪು ನಿರೂಪವನ್ನು ಒಡಗೂಡುವ ಪರ್ಯಂತ ಆ ನಿರೂಪವಾದದ್ದು ಈ ರೂಪನ್ಯಾಗ ಬಂದು ಹೆಂಗೆ ಸೇರ್ತೈತಿ? ಅದು ಅವು ಒಂದಕ್ಕೊಂದು ಕೂಡಿರ್ತೈತಿ. ಲಿಂಗಯ್ಯ ನೀನು ಕೂಡಿನೈತಿ, ನಿಂದರೆ ರೂಪ ಐತಿ, ಲಿಂಗಯ್ಯರೇ ರೂಪ ಇಲ್ಲ. ಹೆಂಗೆ ನೀವು ಕೂಡಿದ್ರಿ? ನಿನ್ನೊಳಗ ಲಿಂಗಯ್ಯ ಅಂತ ಹೇಳ್ತಿ, ಲಿಂಗಯ್ಯನೊಳಗ ನೀ ಅಂತ ಹೇಳ್ತಿ. ಹೆಂಗೆ ಕೂಡಕ್ ಸಾಧ್ಯೈತಿ? ಅವೆರಡು ಕೂಡುದಿಲ್ಲ. ರೂಪಿಂಗೆ ಸಂಬಂಧವಾಯಿತು. ಸಕ್ರೆ ನೀರ ಒಂದಕ್ಕೊಂದು ಸಂಬಂಧ ಆಕವು, ಹಾಲು ಸಕ್ಕರೆ ಒಂದಕ್ಕೊಂದು ಸಂಬಂಧ ಆಕವು. ಅದೇ ಹಾಲು ಒಂದಕ್ಕೆ ಉಸುಕು ಒಗದು ಬಿಟ್ರಿ ಸಂಬಂಧ ಆಕೈತೆ. ಉಸುಕೆ ಇರೋದು, ಅದು ಹಾಲೇ ಇರೋದು. ಅದೇ ಸಕ್ಕರೆ ಹಾಕ್ಬಿಟ್ರೆ ಬೆರಿತೈತಿ. ಹಂಗ ನಿನ್ನ ಸಂಬಂಧ ಹೆಂಗೈತಿ ಅಂದ್ರ ಉಸುಕ ಹಾಲ ಇದ್ದಂಗೈತಿ. ಹೆಂಗ ಅದು ಒಂದಾಯ್ತಂತ ಹೇಳ್ತೀನಿ ನೀನು? ಸಂಬಂಧವಾಗವು ಹೆಂಗ? ದೇಹ ಮತ್ತು ದೇವರು ಕೂಡಕ್ ಸಾಧ್ಯ ಹೆಂಗೈತಿ? ದೇಹ ಇಂದ್ರಿಯವೆಂಬ ಜಾತಿ ಸೂತಕ ಬಿರಲು. ನಿನ್ನಂತಕ ದೇಹ ಐತಿ, ದೇಹದೊಳಗೆ ಇಂದ್ರಿಯಗಳದವು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇಂದ್ರಿಯಗಳದವು. ದೇಹ ಇಂದ್ರಿಯ ಅನ್ನೋ ಸೂತಕ ಐತಿ. ದೇಹನೇ ಬೇರೆ ಮತ್ತು ಇಂದ್ರಿಯಗಳು ಬೇರೆ ಅನ್ನೋ ಜಾತಿಯ ಸೂತಕ ಐತಿ. ಗುಹೇಶ್ವರ ಲಿಂಗವ ಮುಟ್ಟಬಾರದು ಕೇಳವ. ಹಿಂಗೆಲ್ಲ ಇದ್ದಾಗ ಜುಪ್ರಿ, ಹಿಂಗೆಲ್ಲ ಇದ್ದಾಗ ಆ ಗುಹೇಶ್ವರ ಲಿಂಗಕ್ಕೆ ಹೋಗಿ ಮುಟ್ಟಕ ಆಗುದಿಲ್ಲ ಅಂತ ಅಲ್ಲಂ ಪ್ರಭು ತಂದೆಗಳು ಹೇಳಿದ್ರು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ. ಹಾವ ಭಾಳ ಚಂದ್ರಿವ, ನೋಡಕ್ ಚಂದ, ಮುಟ್ಟಕ್ ಮೆತ್ತಗ, ಹೌದಲ್ರಿ? ಯಾಕಡೆ ಬೇಕಡೆ ಹಂಗೆ ಹಾಕಿ ಮಾಡಿ ಕುಂದಿರ್ತೈತಿ, ಎಲ್ಲ ಚಂದ. ಬಟ್ಟೆ ಅದಕ್ಕೆ ಯಾಕೆ ಅನ್ಸಕತ್ತೇವ್ ನಾವು? ಕಡಿತೈತಿ ವಿಷ. ಇದಕ್ಕಂತ ಆ ವಿಷಾನೇ ಇಲ್ಲಿಕ್ಕಂದ್ರ ಆ ವಿಷ ಇರೋಂಥ ಹಲ್ಲಲ್ಲಿ ಕಿತ್ತು ಬಿಟ್ಟಿವ್ ಅಂದ್ರ ಇವೆಲ್ಲ ಹುಡುಗರು ಬ್ಯಾಗನೆ ಹಾಕೊಂಡು ಹೋಕ್ಕವ್. ಒಂದು ಬುಕ್ಕ ಬಿಟ್ಟು ಹೋಕ್ಕವ, ಹಾವ ತಗೊಂಡೋಕ್ಕವ ದಿವಸ ಸಾಲಿಗೆ. ಹೌದಲ್ರಿ? ಅಷ್ಟು ಚಂದ ಇರ್ತೈತಿ, ಆಡಕ್ಕ ಮಾಡಕ್ಕ ತೆಲ್ದುಂಬ ಮಾಡಿ ಇಟ್ಕೊಂಡು ತೆಲ್ದುಂಬ ಆಕೈತಿ. ಹೌದಲ್ರಿ? ಅದಕ್ಕೆ ಬೇಕಾದ್ಕಂದು ಬಳಸ್ಬೋದು ಹಾವಿನ, ಅದ್ರ ಹಲ್ಲು ಇರ್ಲಿಕ್ಕಂದ್ರ. ಹಂಗ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಯದ ಸಂಗವ ವಿವರಿಸಬಲ್ಲಡೆ.
ಅಂದ್ರ ಹೆಂಗ ಹಾವಿನ ಹಲ್ಲು ಕಳೆದ್ರ ಹಾವಿನ ಜೊತೆ ಆಟ ಆಡ್ಬೋದಲ್ಲ, ಈ ಕಾಯದ ಸಂಘವ ವಿವರಿಸಬಲ್ಲಡೆ. ಈ ಕಾಯದ ಸಂಘ ಅಂದ್ರ ಈ ಕಾಯ ಏನೇನು ಬಯಸ್ತೈತಿ? ಪಂಚ ಕರ್ಮೇಂದ್ರಿಯಗಳಿಂದ ಪಂಚ ವಿಷಯಗಳನ್ನು ಬಯಸ್ತೈತಿ, ಭೋಗಿಸ್ತೈತಿ. ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳನ್ನ ಅಕ್ರು ಇದು ಮಾಡ್ತೈತಿ, ಅಕ್ರು ಇಚ್ಛಾ ಪಡ್ತೈತಿ, ಅಕ್ರು ಭೋಗಿಸ್ತೈತಿ. ಇವ್ರು ಎಲ್ಲಾಕ್ರನ್ನು ಭೋಗಿಸೋರು ಯಾರಪ್ಪ ಅಂದ್ರ ಒಳಗಿರುವಂತ ಮನಸ್ಸ. ಮನಸ್ಸ ನನ್ನ ಬಾಯಿಲೆ ನುಡಿಸ್ತಾನ, ಮನಸ್ಸ ನಿಮ್ಮ ಕಿವಿಲೆ ಕೇಳಿಸ್ತಾನ. ಮನಸ್ಸೇ ಯಾವುದೇ ಒಂದು ವಸ್ತು ಹೋಗಿ ಮುಟ್ತಾ ಇದನ್ನು ಮುಟ್ಟಾಣಿದ ಬಿರ್ಸ್ ಅನ್ನಿಸ್ತಿದ್ದು, ಆದ್ರೆ ಬಿರ್ಸತ್ತೆ ಮೆತ್ತಗೈತಿ. ಈ ಕೈಲೇ ಮುಟ್ಟಾಕಚ್ಚಿ, ಚರ್ಮದಲ್ಲೇ ಮುಟ್ಟಾಕಚ್ಚಿ ತಿಳ್ಕೊಳ್ಳೋರು ಯಾರು? ಒಳ ಮನಸ್ಸು ತಿಳ್ಕೊಳಕತ್ತಾನ. ಅದಕ್ಕೆ ಆ ಮನಸ್ಸೇ ಏನೈತಲ್ಲ, ಆ ಮನಸ್ಸಿನ ಹಲ್ಲ ತೆಗೆದು ಬಿಟ್ಟಿನಿ. ಹಲ್ಲು ತೆಗೆದ್ನಿ ಅಂದ್ರೆ ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅವು ಏನು ಮಾಡಬಾರ್ದಂತ ಕೆಲಸ ಮಾಡ್ತಿದ್ವಲ್ಲ, ಅಕ್ರನ್ನೆಲ್ಲ ಶುದ್ಧ ಮಾಡಿ ಅಕ್ರ ಮುಂದೆ ಲಿಂಗವನ್ನು ತಂದಿಟ್ಟಿನಿ. ಕಣ್ಣಿನ ಮುಂದೆ ಲಿಂಗ ತಂದಿಟ್ಟಿನಿ, ಮೂಗಿನ ಮುಂದೆ ಲಿಂಗ ತಂದಿಟ್ಟಿನಿ, ನಾಲಿಗೆ ಮುಂದೆ ಲಿಂಗ ತಂದಿಟ್ಟಿನಿ, ಕೈ ಮುಂದೆ ಲಿಂಗ ತಂದಿಟ್ಟಿನಿ. ಅದ್ರ ದಾಟಿ ಕೈ ಹೋಗಕ್ಕೆ ಬರೋದಿಲ್ಲ. ಏನು ಮುಟ್ಟಿದ್ರು ಲಿಂಗನೇ ಮುಟ್ಟಬೇಕು, ಏನು ನೋಡಿದ್ರು ಲಿಂಗನೇ ನೋಡ್ಬೇಕು. ಹಿಂಗೆಲ್ಲ ಮಾಡಿಟ್ಟಿನಿ. ಈ ಕಾಯವನ್ನು ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ. ಹಂಗೆ ಇದನ್ನು ಶುದ್ಧ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ನನ್ನ ಶರೀರ ಕೆಟ್ಟ, ಆ ಶರೀರದ ಒಳಗಿರುವಂಥ ಮನಸ್ಸು ಕೆಟ್ಟ ಅಲ್ಲಕ್ಕಾಗುವುದಿಲ್ಲ. ಅಲ್ಲಂ ಪ್ರಭು ತಂದೆಗಳು ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು. ಈ ಕಾಯ ವಿಕಾರ ಅನ್ನೋದೈತಲ್ಲ, ಇದು ತಾಯಿನೇ ರಾಕ್ಷಸಿ ಆದಂಗೆ. ಅದಕ್ಕೆ ಈ ಕಾಯ ವಿಕಾರಗಳನ್ನೆಲ್ಲ ನಾನು ಕಳೆದುಕೊಂಡು ಬಿಟ್ಟಿನಿ. ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನು ಒಲಿದವರು ಕಾಯಗೊಂಡಿದ್ದರೂ ಎನ್ನಬಹುದೇ? ಪರಮಾತ್ಮನ ಒಲುಮೆನೇ ನನಗೆ ಆಗಿಬಿಟ್ಟೈತಿ. ಪರಮಾತ್ಮನ ಒಲುಮೆನೇ ನನಗೆ ಆಗಿಬಿಟ್ಟೈತಿ. ನನಗೆ ಆಗೈತೆ ಅಂದ್ರೆ ನನಗೆ ಈ ಕಾಯ ಬೇರೆ, ಪರಮಾತ್ಮ ಬೇರೆ, ನನ್ನಂತೆ ಹೊಲಸ ಹುಡುಕ್ಯಾಡಕ್ಕಾಕೈತೇನಪ್ಪ? ಅಲ್ಲಂ ಪ್ರಭು ತಂದೆ ವಿಚಾರ ಮಾಡ್ರಿ ಅಂತ ಅಲ್ಲಂ ಪ್ರಭು ತಂದೆಗಳು ಮತ್ತೆ ಬಿಡಲಿಲ್ಲ. ತನುಗುಣವ ವಿವರಿಸಿ ಏನೆಂದಡೆ ಮನ ಶುದ್ಧವಾಗಬೇಕು. ಈ ತನುಗುಣಗಳನ್ನೆಲ್ಲ ಕಳ್ಕೊಂಡಿನೇ ತಿಳಿದಿಲ್ಲ, ಅಂಗೇಂದ್ರಿಯಗಳಲ್ಲಿ ಲಿಂಗೇಂದ್ರಿಯ ಮಾಡ್ಕೊಂಡು ತಿಳಿದ. ಅದಕ್ಕೆ ಏನು ಶುದ್ಧ ಆಗಿರ್ಬೇಕು? ಮೊದಲ ಮನಸ್ಸು ಶುದ್ಧ ಆಗಿರ್ಬೇಕು. ನೀ ಎಲ್ಲ ಹೊಳ್ಳಿ ನೀನು ನೋಡಿಲ್ಲ ಐತಿ, ಮತ್ತೆ ಒಳಗೆ ಕೆಟ್ಟ ವಿಚಾರ ಇದ್ದು ಅಂದ್ರೆ ನಿನಗೆ ಇದು ಎಷ್ಟು ಚಂದ ಐತಿ, ಇದು ಎಷ್ಟು ಏನೋ ಐತಿ, ಹಿಂಗೆ ಏನೇನೋ ತಿಳ್ಕೊಂಡು ಅಂತ ಕೆಟ್ಟ ವಿಚಾರಗಳನ್ನು ಏನೆತ್ತಿದ್ದು ಅಂದ್ರೆ ಮನ ಶುದ್ಧವಾಗಿ. ತನುಗುಣವ ವಿವರಿಸಿ ಏನೆಂದಡೆ ಮನ ಶುದ್ಧವಾಗಬೇಕು. ಮನಗುಣವ ವಿವರಿಸಿ ಏನೆಂದಡೆ ಇಂದ್ರಿಯ ಶುದ್ಧವಾಗಬೇಕು. ಹೊರಗಿನ ಇಂದ್ರಿಯಗಳು ಶುದ್ಧ ಆದ್ರೆ ಮನಸ್ಸು ಶುದ್ಧ ಆಗ್ತದೆ, ಮನಸ್ಸು ಶುದ್ಧ ಆದ್ರೆ ಇಂದ್ರಿಯ ಶುದ್ಧ ಆಗ್ತದೆ. ತನು ಮನ ಇಂದ್ರಿಯಗಳು ಶುದ್ಧ ಸುವಿಧಾನಿಯಾಗಿ ಲಿಂಗ ಮುಕ್ತಕ್ಕೆ ವೇದ್ಯವಾದಲ್ಲದೆ. ನೀನು ಮನಸ್ಸಿನಿಂದ ಇಂದ್ರಿಯಗಳು ಶುದ್ಧ ಮಾಡ್ಕೊಂಡು ಇರ್ತೀನಿ, ಇಂದ್ರಿಯಗಳಿಂದ ಮನಸ್ಸು ಶುದ್ಧ ಮಾಡ್ಕೊಂಡು ನೀತೀವಿ. ಇಂದ್ರಿಯಗಳು ಮನಸ್ಸು ಅಷ್ಟೂ ಕೂಡಿ ಶುದ್ಧ ಸುವಿಧಾನಿ ಆದಾಗ ಮಾತ್ರ ಆ ಗುಹೇಶ್ವರ ಲಿಂಗಕ್ಕೆ ಅರ್ಪಣೆ ಆಗ್ತವು. ಅಲ್ಲಿ ತಕ್ಕ ನನಗೆ ಅರ್ಪಣೆ ಆಗೋದಿಲ್ಲ. ನೀ ಹೆಂಗೆ ಅಕ್ಕರನ್ನೆಲ್ಲ ಸಾಧಿಸಿದಿ, ಹೆಂಗೆ ಅಕ್ಕರ ಜೊತೆ ಬೆತ್ತುಕೊಂಡು ಹೇಳು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ತನು ಶುದ್ಧವಾಯಿತು ಶಿವಭಕ್ತರು ಒಕ್ಕುದ ಕೊಂಡು. ನನ್ನ ಶರೀರ ಹೆಂಗೆ ಶುದ್ಧ ಆಯ್ತಂದ್ರೆ ಶಿವಭಕ್ತರು ಒಕ್ಕುದ ಕೊಂಡು ಅಂದ್ರೆ ಶಿವಭಕ್ತರ ಜ್ಞಾನವನ್ನು ತಗೊಂಡು. ಏನ ಒಕ್ಕುದಕೊಳ್ಳೋದು, ಗುರುಗಳು ಒಕ್ಕುದಕೊಳ್ಳೋದಂದ್ರೆ ಏನೋ ಯಪ್ಪ ನಮಗೊಂದೇನೋ ಮಾರ್ಗದರ್ಶನ ಮಾಡ್ರಿ ಅಂದಾಗ ತಮ್ಮ 4-6 ಏನು ವಿಚಾರಗಳನ್ನು ಹೇಳ್ತಾರಲ್ಲ, ಅವ್ರಂತೆ ಹೆಚ್ಚಾಗಿ ಅಂದ್ರೆ ಒಕ್ಕುದಕೊಳ್ಳೋದು ಅವ್ರಂತೆ ಐತದು, ರಗಡ್ ಐತದು. ಒಂದು ಸ್ವಲ್ಪ ಕೊಟ್ಟರು ಅವ್ರಿಗೇನು ಕೊರತೆ ಆಗೋದಿಲ್ಲ. ಹಂಗೆ ಶಿವಭಕ್ತರು ಒಕ್ಕುದು ಕೊಟ್ಟಿದ್ದಂದ್ರೆ ಶಿವಭಕ್ತರು ಕೊಟ್ಟಂತ ವಚನಗಳು, ಜ್ಞಾನ, ಅನುಭವದ ನುಡಿಗಳನ್ನು ತಗೊಂಡು ನನ್ನ ಶರೀರವನ್ನು ಶುದ್ಧ ಮಾಡ್ಕೊಂಡಿನಿ. ಮನ ಶುದ್ಧವಾಯಿತು ಅಸಂಖ್ಯಾತರ ನೆನೆದು. ಅಸಂಖ್ಯಾತರು ಅಂದ್ರೆ ಮಹಾತ್ಮರು, ಜ್ಞಾನಿಗಳು. ಈ ಪಾರಮಾರ್ಥದಲ್ಲಿದ್ದು ಪರಮಾತ್ಮನನ್ನು ಕೂಡಿದವ್ರು ಯಾರದಲ್ಲ, ಅವ್ರ ಜೀವನ ಸಾಧನೆ ವಿಚಾರಗಳನ್ನ ತಿಳ್ಕೊಂಡು ನನ್ನ ಮನಸ್ಸು ಏನಾಗೈತಿ, ಶುದ್ಧ ಆಗಿಬಿಟ್ಟೈತಿ. ಭಾಳ ನಿಧಿ ಬರತೈತಿ, ನನ್ನ ಮನಸ್ಸ ಭಾಳ ಶುದ್ಧ ಆಗಿಬಿಟ್ಟೈತಿ. ಕಂಗಳು ಶುದ್ಧವಾಯಿತು ಸಕಲ ಗಣಗಳ ನೋಡಿ. ಸಕಲ ಗಣಗಳು ಅಂದ್ರೆ ಜಗತ್ತಿನೊಳಗ ಏನು ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣಲಾರ್ದು ಎಲ್ಲ ಏನೈತಲ್ಲ ಎಲ್ಲನೂ ಪರಮಾತ್ಮನ ಸ್ವರೂಪನೇ ಐತಿ. ಈ ಗ್ವಾಡಿನೂ ಪರಮಾತ್ಮ, ಈ ಕಲ್ಲೂ ಪರಮಾತ್ಮ, ಅಪ್ಪನೂ ಪರಮಾತ್ಮ, ಕುರ್ಚಿನೂ ಪರಮಾತ್ಮ, ಇಲ್ಲಿ ಕಾಣೋರು ಪರಮಾತ್ಮ, ನಿಮ್ಮ ಒಳಗೆ ಕಾಣಲಾರ್ದೆ ಏನು ಒಂದೈತಲ್ಲ ಅದೂ ಪರಮಾತ್ಮ. ಹಿಂಗೆ ಇದನ್ನೆಲ್ಲ ನೋಡಿ 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 ನಾನು ಶುದ್ಧ ಆಗಿಬಿಟ್ಟಿನಿ. ಶ್ರೋತ್ರ ಶುದ್ಧವಾಯಿತು ಅವರ
ಕೀರ್ತಿಯೇ ಕೇಳಿ ಅವ್ರು ಹೆಂಗೆ ಪರಮಾತ್ಮ ಅಂತ ಕೋರುವಂಥ ಕೀರ್ತಿಯನ್ನು ಕೇಳಿ ಅವರ ವಚನಗಳನ್ನು ಕೇಳಿ ಅವರ ಜೀವನದಲ್ಲಿ ನಡೆಸಿದಂಥ ಪವಾಡಗಳನ್ನು ಕೇಳಿ ನನ್ನ ಕಿವಿ ಶುದ್ಧ ಆಗೈತಿ. ಎನಗಿದೆ ಜೀವನ ಭಾವನೆ ಲಿಂಗ ತಂದೆ. ಹಂಗ ಲಿಂಗ ತಂದೆ ಪ್ರಭು ತಂದೆ ನನಗೆ ಇದೇ ಜೀವನ ಮತ್ತು ನನ್ನ ಭಾವನೆಯೂ ಇದೇ ಆಗೈತಿ. ನೆಟ್ಟನೆ ನಿಮ್ಮ ಮುಟ್ಟಿ ಪೂಜಿಸಿ, ನೆಟ್ಟನೆ ನಿಮ್ಮ ಮುಟ್ಟಿ ಪೂಜಿಸಿ ನಾನು ಭವಗೆಟ್ಟೆನು ಚೆನ್ನ ಮಲ್ಲಿಕಾರ್ಜುನ. ನಾನು ನೆಟ್ಟನೆ ಅಡ್ಡ ಮಾರ್ಗ ಆ ಕಡೆ ಇಲ್ಲ, ಸೀದಾ ನೆಟ್ಟನೆ ನಿಮ್ಮ ಮುಟ್ಟಿ ಪೂಜಿಸಿ ಭವಗೆದ್ದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ. ನೆಟ್ಟನೆ ಮುಟ್ಟಿ ಅಂತಂದ್ರೆ ಕೊಳ್ಳಾಗ ಲಿಂಗನೂ ಕಟ್ಕೊಂಡು ಕೇವಲ ಒಂದು ಲಿಂಗ ಪೂಜೆ ಮಾಡ್ಕೋತ ಹೋಗಿ ಪರಮಾತ್ಮನ ಗೆಲ್ಲಬಹುದು. ಕೊಳ್ಳ ಲಿಂಗನೂ ಕಟ್ಕೊಂಡ್ಯ, ಈ ಕಡೆ ಬಾಲದ ಒಂದು ಕೋತಿನೂ ಪೂಜೆ ಮಾಡಕತ್ಯ, ಈ ಕಡೆ ಒಂದು ಬಾಲಿನ ಹೊಲ ಬೆಳೆ ಹೊಡಿ ಒಂದು ಎತ್ತಿಂದೂ ಪೂಜೆ ಮಾಡಕತ್ಯ, ಈ ಕಡೆ ಎಲ್ಲವ್ವ ದುರ್ಗವ್ವ ಮಲ್ಲವ್ವ ಕಲ್ಲವ್ವ ಅಲ್ಲಿ ಗಾಳ್ಯವ ಬೂಳವ್ವ ಹಿಂಗೆಲ್ಲ ಮಾಡ್ಕೋತ ಹೋದೆ. ಈ ಕಡೆ ಲಿಂಗ ಪೂಜೆನೂ ಮಾಡ್ಕೋತೀನಿ, ಈ ಕಡೆ ಇದು ಮಾಡ್ತೀನಿ. ಅಂದ್ರೆ ನಾನು ಹಿಂಗೆ ಸೀದಾ ಬಾಕಲಿಗೆ ಹೋಗ್ಬೇಕಾರೆ ಹಿಂಗೆ ಸೀದಾ ಹೋಗ್ಬೇಕಾಯ್ತಾನ. ಒಮ್ಮೆ ಹಿಂಗೊಮ್ಮೆ ಹೋಗುದು ಹೆಂಗೆ ಬರ್ದು, ಮತ್ತೊಂದ್ರೆ ಬಾಕಲಿಗೆ ಹೋದಂಗೆ ಮಾಡುದು ಮತ್ತೆ ಹಿಂಗೆ ಬರ್ದು, ಒಮ್ಮೆ ಹಿಂಗೊಮ್ಮೆ ಹೋಗುದು ಹಿಂಗೆ ಬರ್ದು, ಹಿಂಗೊಮ್ಮೆ ಹೋಗುದು ಹಿಂಗೆ ಬರ್ದು ಮಾಡ್ಕೋತ ಕೂತೇವ. ನಾವು ಬಾಕ್ಲ ಮುಟ್ಟಕ್ಕಾಕೈತೇನ್ರಿ? ನಾವರೇ ಹೋಗಿ ಬಾಕ್ಲ ಮುಟ್ಟಬೇಕಾದ್ರೆ ಸೀದಾ ಹೋಗ್ಬೇಕು. ನೆಟ್ಟನೆ ಹೋಗಿ ನೆಟ್ಟನೆ ನಿಮ್ಮ ಮುಟ್ಟಿ ಪೂಜಿಸಿ ಭವಗಿಟ್ಟೆನು ಚೆನ್ನ ಮಲ್ಲಿಕಾರ್ಜುನಯ್ಯ. ಅದಕ್ಕೆ ನಾವು ಲಿಂಗಾಯತರಾದವರು ನೆಟ್ಟನೆ ಇಷ್ಟಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕು. ಅದನ್ನ ಬಿಟ್ಟು ಕಲ್ಲ ಮಣ್ಣ ಕಟಿಗೆ ಇಂಥವು ಗಾಳ್ಯಾವ ಧೂಳ್ಯಾವ ಕೋಳೆ ಇಂಥವಕ್ಕೂ ಮಾಡಬಾರ್ದು. ಅದಕ್ಕೆ ಬಸವ ತಂದೆಗಳು ಒಂದು ವಚನ ಹೇಳ್ತಾರೆ, ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನರಿಯದ ಶರಣನು. ಅಂದ್ರೆ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೆ ಅಲ್ಲಿ ದೇವ್ರೈತನು ಇಲ್ಲಿ ದೇವ್ರೈತನು ಮ್ಯಾಗೈತನು ತೆಳಗೈತನು ಆ ಊರಾಗೈತನು ಇವು ಯಾವೂ ಇಲ್ಲಾರ್ದಂಥವ. ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನ್ನರಿಯದ ಶರಣರು ಸರ್ಪನ ಹೆಡೆಯ ಮಾಣಿಕ್ಯದಂತೆ, ಸರ್ಪನ ಹೆಡೆಯ ಮಾಣಿಕ್ಯದಂತೆ ಇಬ್ಬರೂ ಭೂಷಣರಾಗಿ. ನಾಗರ ಹಾವು ಅಂತಿರ್ತೈತಿ. ನಾಗರ ಹಾವು ಭಾಳ ವಿಷಕಾರಿಯಾದಂತಹ ಹಾವು. ಅದು ಹೆಡಿ ಬಿಚ್ಚಿ ಆಡಕತ್ರ ಅದರ ಆಟ ಅದರ ಸೌಂದರ್ಯ ನೋಡ್ಬೇಕು, ಭಾಳ ಚೆನ್ನಾಗಿರ್ತೈತಿ. ಆ ನಾಗರ ಹಾವು ಎಲ್ಲ ಹಾವುಗಳಿಗಿಂತ ವಿಷಯಕ್ಕಿಂತ ಭಾಳ ಪರಿಣಾಮಕಾರಿಯಾಗಿರ್ತದೆ. ಅದು ನಾಗರ ಹಾವು ಕಡ್ದ ಅರ್ಧ ಗಂಟೆ ಒಳಗೆ ಉಪಚಾರ ಆಗ್ಲಿಕ್ಕಂದ್ರೆ ಮನುಷ್ಯ ಉಳಿಯುವುದಿಲ್ಲ. ನಾಗರ ಹಾವು ಕಡ್ದು ಒಂದು 7-8 ತಾಸಿನೊಳಗೆ ದನ ಕರುಗಳಿಗೆ ಉಪಚಾರ ಆಗ್ಲಿಕ್ಕಂದ್ರೆ ಆ ದನ ಉಳಿಯಂಗಿಲ್ಲ, ಅಷ್ಟೊಂದು ವಿಷಕಾರಿಯಾಗಿರ್ತದೆ. ಅಂಥ ನಾಗರ ಹಾವ ತನ್ನ 12 ವರ್ಷದ ಅವಧಿಯಲ್ಲಿ ಯಾರಿಗೊಬ್ಬರಿಗೂ ಚುಚ್ಚಲಿಕ್ಕಂದ್ರೆ ಯಾರಿಗೊಬ್ಬರಿಗೂ ಕಡಿಲಿಕ್ಕಂದ್ರೆ ಅದ್ರ ಒಳಗಿನ ವಿಷ ಇರ್ತದಲ್ಲ ಆ ವಿಷಯವೇ ಬದಲಾವಣೆ ಆಗಿ ಗಟ್ಟಿ ಹಾಲು ಕಾಸಣ ಹೆಂಗೆ ಗಟ್ಟೆಕ್ಕದು ಹೋಗಿ ಏನಕ್ಕಂದ್ರೆ ಕುಂದಾಕ. ಹೌದಲ್ರಿ? ಕುಂದಾಗ್ತೈತಿಲ್ಲ, ಅದು ಹೆಂಗೆ ಕಡಿಯೋಣ ಹಂಗಿದು ವಿಷಯನೇ ಗಟ್ಟಿಯಾಗಿ ಏನಾಗ್ಬಿಟ್ಟೈತಿ, ಮಾಣಿಕ್ಯ ಅನ್ನೋದಾಗ್ಬಿಟ್ಟೈತಿ. ಅದ್ರ ತಲೆ ಒಳಗೆ ಇಟ್ಕೊಂಡ್ಬಿಡ್ತೈತಿ ಅದ್ರ ಮಾಣಿಕ್ಯವನ್ನು. ಈ ಗಂಟೆಲ್ಲ ತೊಗೊಂಡು ತಲೆ ಒಳಗೆ ಇಟ್ಕೊಂಡಿರ್ತೈತಿ. ಮಾಣಿಕ್ಯದಂತೆ ಇಬ್ಬರೂ ಭೂಷಣರಾಗಿ. ಅದು ಹಾವ 12 ವರ್ಷ ಯಾರಿಗೆ ಕಡಿಬಾರ್ದು, ಬರೀ ಮನುಷ್ಯರಿಗೆ ಅಲ್ರಿ, ಅದು ಅಡವ್ಯಾನ ಹುಲಿಸಿವು ಕಡಿತಾವು, ಬೇರೆ ಎಲ್ಲ ಕಡಿತಿರ್ತಾವೆ. ಯಾರಿಗೀ ಕಡಿಲಾರ್ದೆ ಹಂಗೆ ರಕ್ಷಣೆ ಮಾಡ್ಕೊಂಡು 12 ವರ್ಷ ತಾನಂತೆ ಕಿಟ್ಕೋತಂದ್ರೆ ಏನಾಕೈತಿ, ಅದ್ರ ವಿಷಯನೇ ಏನಾಕೈತಿ, ಮಾಣಿಕ್ಯ ಅಂತ ತಯಾರಾಗ್ತದೆ. ನವರತ್ನಗಳಲ್ಲಿ ಮಾಣಿಕ್ಯವೂ ಒಂದು. ಉಳಿದ ಎಲ್ಲ ರತ್ನಗಳು ಭೂಮಿಯಲ್ಲಿ ಸಿಗ್ತಾವೆ, ಆದ್ರೆ ಮಾಣಿಕ್ಯ ಮಾತ್ರ ಹಾವಿನ ವಿಷದಿಂದ ತಯಾರಾಗಿರ್ತೈತಿ. ಆ ಮಾಣಿಕ್ಯದ ಅದನ್ನು ತಗೊಂಡು ಏನು ಮಾಡ್ತೈತಿ ಅದು ಹಾವ ಅಂದ್ರೆ ಅದ್ರ ಮುಂದೆ ಅದ್ರ ಜೀವನದೊಳಗೆ ಅದಕ್ಕೆ ಆಹಾರದ ಕೊರತೆನೇ ಬರೋದಿಲ್ಲ. ಯಾಕಂದ್ರೆ ಹಗಲತ್ತ ಸುಮಾರು ನಿದ್ದೆ ಮಾಡ್ತೈತಿ, ರಾತ್ರಿ ಕತ್ತಲಾಗ ಹೋಗಿ ಆ ಮಾಣಿಕ್ಯವನ್ನು ತೆಗೆದು ಹೊರ ಉಗುಳಿ ಬಿಡ್ತೈತಿ. ಹೊರ ಉಗುಳಂಗೆ ಈ ಹೆಂಗೆ ಒಂದು ಬಲ್ಪ್ ಹತ್ತೇವಲ್ರಿ, ಇಟ್ಟು ಬೆಳಕು ಸುತ್ತೂ ಕಡೆ ಬಿದ್ದು ಬಿಡ್ತದೆ. ಇಷ್ಟು ಬೆಳಕು ಸುತ್ತೂ ಕಡೆ ಬೀಳೋಣ. ಮತ್ತು ಬೆಳಕಿತ್ತಾರ ಏನೇನು ಬರ್ತಾವ್ರಿ, ಬೆಳಕಿನ ದೀಪದ ಬೆಳಕಿಗೆ ಏನು ಬರ್ತಾವ್ರಿ, ಹುಳ ಪುಡಿ ಬರ್ತಾವೆ. ಹುಳ ಪುಡಿ ಕೀಟಗಳು ಓಡಾಡಕ್ಕೆ ಚಲೋ ಮಾಡ್ತಾರೆ. ಸುಮ್ಮನೆ ನೋಡ್ಕೊಂಡು ಆ ಹುಳ ಪುಡಿ ಬರೋಣ ಆ ಪುಡಿ ತಿನ್ನಕ್ಕೆ ಏನು ಬರ್ತಾರೆ, ಕಾಪಿಗಳು ಇಲಿಗಳು ಇಂಥ ಬರಕ್ಕೆ ಚಲೋ ಬರ್ತಾವೆ. ಅವಾಗ ಕಾಪಿಗಳು ಇಲಿಗಳು ಯಾವ ಬರ್ತಲ್ಲ, ಗುಳುಮ್ ಹಾವು ನಿಮ್ಕೋದ್ ಕುಂದಿರ್ತೈತಿ. ಅಂದ್ರೆ ಅದಕ್ಕೆ ಆಹಾರದ ಕೊರತೆನೇ ಇಲ್ಲ. ಅದು ಎಲ್ಲರಿಗೂ ಏನೋ ಒಂದು ಇಲ್ಲಿ ಹಿಡಿಬೇಕಾದ್ರೆ ಬೆನ್ನತ್ತಿ ಓಡ್ಬೇಕಂದ್ರೆ ಚಿಂತಿಲ್ಲ. ಹಿಂಗೆ ಇಟ್ಕೊಂಡು ಮುಂದೆ ಕೂತ್ ಬಿಡ್ತೈತಿ. ಸುಮ್ಮನೆ ಗಪ್ ಕಲ್ ಕೂತಂಗ ಅವೆಲ್ಲ ಬರ್ತಾವ, ಬರೋಣ ನುಂಕೋತ್ ಕುಂದಿರ್ತೈತಿ. ಹಂಗೆ ಮತ್ತೆ ತನ್ನ ಹೊಟ್ಟೆ ತುಂಬಾನೆ ಆ ಮಾಣಿಕ್ಯವನ್ನು ತನ್ನ ಬಾಯಿ ಒಳಗೆ ಇಟ್ಕೊಂಡು ಮತ್ತೆ ತನ್ನ ಇದಕ್ಕೆ ಹೋಗ್ಬಿಡ್ತೈತಿ. ಹಂಗೆ ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನ್ನರಿಯದ ಶರಣರು ಸರ್ಪಣ ಹೆಡೆಯ ಮಾಣಿಕ್ಯದಂತೆ ಇಬ್ಬರು ಭೂಷಣರಾಗಿ ದರ್ಪಣದ ಒಳಗಣ ಪ್ರತಿಬಿಂಬದಂತೆ ಹೆರೆಯಿಂಗದಂತಿಪ್ಪರು. ನಾವು ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿದ್ರೆ ಮತ್ತು ಅದರೊಳಗೆ ವಿಷ ಇತ್ತು, ಆ ವಿಷದಿಂದ ಮಾಣಿಕ್ಯ ತಯಾರಾಯಿತು. ನಮ್ಮ ಮಂತ್ಯಕ್ಕಿಂತ ಏನದಿಂದ ತಯಾರಾಗ್ತದೆ, ನಮ್ಮ ಮಂತ್ಯಕ್ಕೆ ಏನದವು 3 ಮಲಗಳದವು.
ಎರಡು ಭೇದಗಳದವು. ಪರಮಾತ್ಮ ನಾನು ಅನ್ನೋಂಥ ಭೇದ ಬುದ್ಧಿ ಐತೆ ಮತ್ತೆ. ಆಮೇಲೆ 3 ಮಲಗಳದವು, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಆಮೇಲೆ ಪಂಚ ವಿಷಯಗಳದವು. ಅಲ್ಲಿ ಅರಿಷತ್ 6 ವೈರಿಗಳದವು. ಕಾಮ, ಕ್ರೋಧ, ಲೋಭ, ಮೋಹ ಅಂತ 6 ವೈರಿಗಳದವು. ಸಪ್ತ ವ್ಯಸನಗಳದವು, ಅಷ್ಟ ಮದಗಳದವು. ಇವೆಲ್ಲ ವಿಷಯಗಳದಾವಲ್ಲ, ನಾವು ಹಿಂಗೆ ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊತ ಹೋದ್ರೆ ಇವ್ರು ನಾವು ಹೊರಗೆ ಬಳಸ್ಲಿಕ್ಕಂದ್ರೆ ಯಾರ ಮೇಲೂ ಸಿಟ್ಟಿ ಬರಲಿಲ್ಲ, ಯಾರಿಗೀ ಬೈಲಿಲ್ಲ, ಯಾರಿಗೀ ಅನ್ಯಾಯ ಮಾಡಲಿಲ್ಲ. ಈ ಒಳಗೇನು ವಿಷ ಇರ್ತಲ್ಲ ಇವು ಗಟ್ಟಿಯಾಗಿ ಚಲೋ ಮಾಡಿಬಿಡ್ತಾವತ್ರಿ. ಹಂಗೆ ಆ ವಿಷ ಗಟ್ಟಿಯಾಗಿ ಮಾಣಿಕ್ಯ ಆಯ್ತಲ್ಲ, ಈ ನಮ್ಮ ಒಳಗಿನ ವಿಷಗಳೇ ಗಟ್ಟಿಗೊಂಡು ಏನಾಕಲ್ಲ ಅರಿವು ಅನ್ನೋದು ಜಾಗೃತಿ ಆಗಿಬಿಡ್ತೈತಿ. ಆ ಅರಿವು ಅನ್ನೋದು ಜಾಗೃತ ಆಗಿಬಿಟ್ಟಂದ್ರೆ ದರ್ಪಣದ ಒಳಗಣ ಪ್ರತಿಬಿಂಬದಂತೆ ಹೆರೆ ಹಿಂಗದಂತಿಪ್ಪರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಒಂದು ಕನ್ನಡಿ ತತ್ವರಿ, ಕನ್ನಡಿ ಇದ್ರಿಗೆ ಪ್ರತಿಬಿಂಬ ಸದಾ ಕಾಲ ಇರ್ತದೆ. ಹಂಗ ಆ ಪರಮಾತ್ಮನು ಕನ್ನಡಿ ಒಳಗ ನಾವು ಸದಾಕಾಲ ಗೋಚರಿಸಕ್ ಚಲೋ ಆಗ್ತೇವಿ. ಅದಕ್ಕೆ ನಾವು ಲಿಂಗಾಯತರಾದವರು ಕೇವಲ ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೋಬೇಕು. ನಾವು ಮತ್ತೆ ಆದರೆ ಕಾರಣಕ್ಕೆ ಎಕಡ್ರೆ ಹೊಯ್ದಾಡಿದ್ರಿ ನಿಮ್ಗೆ ಗುರಿ ಮುಟ್ಟಕ್ಕಾಗುದಿಲ್ಲ, ನೀವು ದಂಡಿ ಕಾಣಕ್ಕಾಗುದಿಲ್ಲ, ಶರಣರು ಕಂಡುಕೊಂಡಂತ ಒಂದು ಸತ್ಯ ಮಾರ್ಗವನ್ನ ಕಂಡುಕೊಳ್ಳಕ್ಕ ಆಗುದಿಲ್ಲ. ಇಷ್ಟೊಂದು ಈಗ ಸ್ಥೂಲ ದೇಹದ ಪರೀಕ್ಷೆಯನ್ನು ಮಾಡಿದ್ರು ಅಲ್ಲ ಪ್ರಭುದೇವರು. ಸೂಕ್ಷ್ಮ ದೇಹದ ಪರೀಕ್ಷೆಯನ್ನು ಮಾಡಿ ಎರಡು ಪರೀಕ್ಷೆ ಮಾಡಿ ಓಕೆ ವೆರಿ ಗುಡ್ ಬರೋಬ್ಬರಿ ದಳಕ್ಕೆ ಅಂದ್ರು. ಇನ್ನು 3ನೇದು ಯಾವುದು? ಕಾರಣ ಶರೀರ ಅಂದ್ರ ಆತ್ಮ ಆತದ ಕಾರಣ ಶರೀರ. ಈ ಶರೀರದ ಪರೀಕ್ಷೆಯನ್ನ ಹೆಂಗ್ ಮಾಡ್ತಾರ ಅನ್ನೋದು ಎಲ್ಲರೂ ನಾಳೆ ನೋಡೋಣ್ರಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಅಕ್ಕ ಮಹಾದೇವಿ ತಾಯಿಯ ಹಾಗೂ ಅಲ್ಲಪ್ಪ ದೇವರ ನಡುವೆ ನಡೆದ ಸಂವಾದವನ್ನು ಅತ್ಯಂತ ಮಾರ್ಮಿಕವಾಗಿ ಪ್ರಸಾರ ಭಕ್ತಿಪೂರ್ವಕ